ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್. ಸೊ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಕ್ಲಾಸ್ 11 ಫೈನಲ್ ಎಕ್ಸಾಮ್. ಸೊ ಬಯಾಲಜಿಯಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆ ಅಂತ ಈ ಎಂಟೈರ್ ಸೆಷನಲ್ಲಿ ತಿಳ್ಕೊಳ್ಳೋಣ. ಇನ್ನೊಂದು ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು, ಮತ್ತು ಬ್ಲೂ ಪ್ರಿಂಟ್ ಕೂಡ ಗೊತ್ತಿರಬೇಕು. ಆ ಬ್ಲೂ ಪ್ರಿಂಟ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಆ್ಯಂಡ್ ಯು ಕ್ಯಾನ್ ಚೆಕ್ ದ್ಯಾಟ್. ನಿಮಗೆ ಯಾವುದೇ ಥರ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಓಕೆನಾ? ಸೊ ಜೊತೆಗೆ 5 ಮಾರ್ಕ್ ಕ್ವಶನ್ಸ್ಗಳು ಆಲ್ಮೋಸ್ಟ್ ನೀವು 5ಗೆ ಅಟೆಂಡ್ ಮಾಡಬೇಕಾಗುತ್ತೆ. 25 ಮಾರ್ಕ್ಸ್ಗೆ ಇರುತ್ತೆ, 2-3 ಮಾರ್ಕ್ಸ್ ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ಗಳಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರುತ್ತೆ. ನೀವು ಸಾಲಿಡ್ ಆಗಿ ಆನ್ಸರ್ ಬರೆದು ಒಳ್ಳೆ ಮಾರ್ಕ್ಸ್ ತಗೋಬೋದು ಅನ್ನೋ ಪಾರ್ಟ್ ಇದ್ರೆ ಅದು 2, 3 ಮತ್ತು 5 ಮಾರ್ಕ್ಸು. ಆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಇವತ್ತಿನ ಸೆಷನಲ್ಲಿ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್ ದೆನ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಬಯಾಲಜಿ ಕ್ಲಾಸ್ 11. And here is the very first 2 chapters of your botany segment. Botany ಮತ್ತು zoology ಎರಡನ್ನೂ ಕೂಡ ಇಲ್ಲಿ ಆ್ಯಡ್ ಮಾಡಿರ್ತೀನಿ. ಬಾಟನಿಯಲ್ಲಿ ದ ಲಿವಿಂಗ್ ವರ್ಲ್ಡ್ ಆ್ಯಂಡ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಈ 2 ಚಾಪ್ಟರ್ಗಳಿಂದ ನೀವು ಇಷ್ಟು ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಮತ್ತೆ ಇನ್ನೊಂದು, ಸರ್ ನಮಗೆ ಆನ್ಸರ್ ಕೂಡ ಬೇಕು ಎಲ್ಲ ಕ್ವಶನ್ಸ್ಗಳಿಗೆ ಅಂತ ಅನ್ಸಿದ್ರೆ, ಅಲಾಂಗ್ ವಿತ್ ದೀಸ್ ಕ್ವಶನ್ಸ್ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಕೂಡ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಮ್ಯಾರಥಾನಲ್ಲಿ. ಸೊ ಮ್ಯಾರಥಾನಲ್ಲಿ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ಗಳು ಜೊತೆಗೆ ಈ ಕ್ವಶನ್ಸ್ಗಳು, ಅದಕ್ಕೆ ಆನ್ಸರ್ಸು, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀವಿ. ಓಕೆನಾ? ಲೆಟ್ಸ್ ಬಿಗಿನ್ ದೆನ್. ಸೊ ವಾಟ್ ಈಸ್ ಬೈನಾಮಿಯಲ್ ನಾಮನ್ಕ್ಲೇಚರ್? ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಅಲ್ವಾ? ಸೊ ಜೊತೆಗೆ ರೈಟ್ ಎನಿ 2 ಯೂನಿವರ್ಸಲ್ ರೂಲ್ಸ್ ಆಫ್ ಬೈನಾಮಿಯಲ್ ನಾಮನ್ಕ್ಲೇಚರ್, ಹೇಗೆ ಅದನ್ನು ಬರೀಬೇಕು, ಯಾಕೆ ಅದೇ ಥರ ಬರೀಬೇಕು ಅನ್ನೋದನ್ನು ಯೂನಿವರ್ಸಲ್ ರೂಲ್ಸ್ ಅಂತ ಹೇಳ್ತೀವಿ, ಅದನ್ನು ಬರೀಬೇಕಾಗತ್ತೆ. Mention any 4 diseases caused by bacteria. Mention the different shapes of bacteria. Different shapes ಗಳಿದೆ ಅಲ್ವಾ, 4 ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಬರೀಬೇಕು. ಡಿಫ್ರೆಂಟ್ ಆಗಿ ಬರೆಯೋಕೆ ಹೋಗ್ಬೇಡಿ, ಡಿಫ್ರೆಂಟ್ ಶೇಪ್ಸ್ ಅನ್ನ ಕರೆಕ್ಟ್ ಆಗಿ ಬರೀರಿ. ಸೊ ನೆಕ್ಸ್ಟ್, ಮೆನ್ಷನ್ shape of bacteria. Draw a neat label diagram of nostoc. Draw a neat label diagram of bacteriophage and draw a neat label diagram of tobacco mosaic virus TMV. ಈ 3 ಡಯಾಗ್ರಾಮ್ಸ್ಗಳಿದೆ ಈ ಚಾಪ್ಟರಲ್ಲಿ. ಯಾವುದರಲ್ಲಿ? ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ. ಪ್ರಾಕ್ಟೀಸ್ ಮಾಡಿ ಎನಿ ಒನ್ ಆಫ್ ದೆಮ್, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಮೋಸ್ಟ್ ಆಗಿ ಬ್ಯಾಕ್ಟೀರಿಯೋಫೇಜ್ ಅನ್ನ ನೋಡಿರ್ತೀರಾ. ನಾಸ್ಟಾಕ್ 2 ಮಾರ್ಕ್ ಕೇಳೋ ಕ್ವಶನ್ ಅದು. ಬ್ಯಾಕ್ಟೀರಿಯೋಫೇಜು 2 ಅಲ್ಲ 3 ಮಾರ್ಕ್ಗೂ ಕೂಡ ಕೇಳಬಹುದು. TMV ಅನ್ನ 2 ಮಾರ್ಕ್ ಕೇಳ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಚಾಪ್ಟರ್ ಬಂದ್ರೆ, ಅಂಡ್ ಹಿಯರ್ ಇಟ್ ಈಸ್ ಪ್ಲಾಂಟ್ ಕಿಂಗ್ಡಮ್. ಮತ್ತೆ ಬಾಟನಿ ಸೆಗ್ಮೆಂಟ್ ಅಲ್ಲಿ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಪ್ಲಾಂಟ್ ಕ್ಲಾಸಿಫಿಕೇಶನ್ ಅಲ್ಲಿ ಬರೋ ಎಲ್ಲ ಡಿವಿಷನ್ಸ್ಗಳೇನಿರುತ್ತೆ, ಸೊ ಅವುಗಳ ಕಂಪ್ಲೀಟ್ ಜನರಲ್ ಅಥವಾ ಸೇಲಿಯಂಟ್ ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಗೊತ್ತಿರಬೇಕು ನಿಮಗೆ. ಸೊ ಅದರಲ್ಲಿ ನೋಡಿ, ಇವಾಗ ಡಿಫರೆನ್ಶಿಯೇಟ್ ಬಿಟ್ವೀನ್ ರೋಡೋಫೈಸಿಯೆ ಆ್ಯಂಡ್ ಫಿಯೋಫೈಸಿಯೆ ಆರ್ ಫಿಯೋಫೀಸೆ, ಯು ಕ್ಯಾನ್ ಸೇ ಫೈಸಿಯೆ ಆ್ಯಂಡ್ ಕ್ಲೋರೋಫೈಸಿ, ಯಾವುದಾದ್ರೂ ಆಗಿರ್ಬೋದು. ಈ ರೆಡ್ ಆಲ್ಗೆ, ಬ್ರೌನ್ ಆಲ್ಗೆ, ಗ್ರೀನ್ ಆಲ್ಗೆ ಅಂತ ಏನಿದೆ, ಡಿಫ್ರೆನ್ಸಸ್ಗಳನ್ನು ಕೇಳ್ಬೋದು, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ಕೇಳ್ಬೋದು, ಅದರಲ್ಲಿರೋ ಪಿಗ್ಮೆಂಟ್ಸ್ಗಳನ್ನು ಕೇಳ್ಬೋದು. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿತ್ ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಮಲ್ಟಿ ಸೆಲ್ಯುಲರ್ ಆಲ್ಗೆಯಲ್ಲಿ ಬರೋ ಕಾನ್ಸೆಪ್ಟ್ ಇದು. ಸೊ ವಾಟ್ ಈಸ್ ಹೆಟರೋಸ್ಪೋರಿ? ಬ್ರೀಫ್ಲಿ ಕಮೆಂಟ್ ಆನ್ ಇಟ್ಸ್ ಸಿಗ್ನಿಫಿಕೆನ್ಸ್, ಗಿವ್ 2 ಎಕ್ಸಾಂಪಲ್ಸ್. ಹೆಟರೋಸ್ಪೋರಿ ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಈಗ ನಾವು ಕ್ಲಾಸಿಫಿಕೇಶನ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಬಂದಾಗ ಡಿವಿಷನ್ಸ್ಗಳಲ್ಲಿ ಮಲ್ಟಿಸೆಲ್ಯುಲರ್ ಆಲ್ಗೆ, ಬ್ರಯೋಫೈಟಾ, ಟೆರಡೋಫೈಟಾ ಆ್ಯಂಡ್ ಜಿಮ್ನೋಸ್ಪರ್ಮೆ ಆ್ಯಂಡ್ ಏಂಜಿಯೋಸ್ಪರ್ಮೆ, ಈ ಎಲ್ಲದ್ರದ್ದು ಕೂಡ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಗೊತ್ತಿರಬೇಕು. ಅದರಲ್ಲಿ ಮೇಯ್ನ್ ಆಗಿ ಲಿಸ್ಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಬ್ರಯೋಫೈಟ್ಸ್, ಲಿಸ್ಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಟೆರಡೋಫೈಟ್ಸ್ ಆ್ಯಂಡ್ ದ ಜಿಮ್ನೋಸ್ಪರ್ಮ್ಸ್. ಎಲ್ಲವನ್ನು ಕೂಡ 5 ಮಾರ್ಕ್ಸ್ಗೆ ಕೇಳ್ತಾರೆ. ಅಂದರೆ ಆಲ್ಮೋಸ್ಟ್ ನೀವು ಅದನ್ನು ಮೋರ್ ದೆನ್ 5 ಪಾಯಿಂಟ್ಸ್ಗಳನ್ನ ಬರೀಬೇಕಾಗತ್ತೆ. ಅಕಸ್ಮಾತ್ ನೀವು ಬರಿತಾ ಇರೋ ಪಾಯಿಂಟಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಅನುಮಾನ ಇದ್ರೆ, ಈ ಪಾಯಿಂಟ್ಗೆ 1 ಮಾರ್ಕ್ಸ್ ಕೊಡೋದು ಡೌಟ್ ಅಂತ ಅನ್ಸಿದ್ರೆ, ಯು ಕ್ಯಾನ್ ರೈಟ್ ಎಕ್ಸ್ಟ್ರಾ ಪಾಯಿಂಟ್ಸ್, 6-7 ಪಾಯಿಂಟ್ಸ್. ಆದರೆ ಅಷ್ಟರಲ್ಲಿ 5 ವ್ಯಾಲಿಡ್ ಪಾಯಿಂಟ್ಗಳಿರಬೇಕು. ದಟ್ ಮಸ್ಟ್ ಎಕ್ಸ್ಪ್ಲೈನ್ಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದ ಬ್ರಯೋಫೈಟಾ ಆರ್ ಜಿಮ್ನೋಸ್ಪರ್ಮೆ, ವಾಟ್ ಎವರ್ ದೇ ಆರ್ ಆಸ್ಕಿಂಗ್. ಓಕೆನಾ? ಇದಿಷ್ಟು ಪ್ಲಾಂಟ್ ಕಿಂಗ್ಡಮ್. ಸೊ ನೆಕ್ಸ್ಟ್ ನೋಡೋಣ, ಹಿಯರ್ ಅನಿಮಲ್ ಕಿಂಗ್ಡಮ್. ನಾನಿಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಕೂಡ ಕೊಟ್ಟಿದ್ದೀನಿ, ಆದರೆ ಇಲ್ಲಿ ನೆನ್ಪಿಟ್ಕೊಬೇಕಾಗಿರೋದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳ ಜೊತೆಗೆ ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಓಕೆನಾ? ಎಲ್ಲ ಫೈಲಮ್ಗಳು ಮತ್ತು ಕ್ಲಾಸಸ್ದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು, ಅದರಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಿಮಗೆ. ಎಲ್ಲವನ್ನ ಓದೋದಾಗಿದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಬೇಕಲ್ವಾ? ಸೊ ಅದಕ್ಕೆ ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ
ಕೆಲವು ಎಕ್ಸ್ಟ್ರಾ ಕ್ವಶನ್ಸ್ ಅದರ ಬೇಸಿಸ್ ಮೇಲೆ ಅದೆಲ್ಲ ರಿಪೀಟೆಡ್ ಅಂತ ಅನ್ಸುತ್ತೆ ನಿಮ್ಗೆ ಇವಾಗ. ನೋಡಿ ಇಲ್ಲಿ, ಆಲ್ ವರ್ಟಿಬ್ರೇಟ್ಸ್ ಆರ್ ಕಾರ್ಡೇಟ್ಸ್ ಬಟ್ ಆಲ್ ಕಾರ್ಡೇಟ್ಸ್ ಆರ್ ನಾಟ್ ವರ್ಟಿಬ್ರೇಟ್ಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್. ಡೈರೆಕ್ಟ್ ಕ್ವಶನ್ ಇದೆ ಇಲ್ಲಿ. ಆದರೆ ಇಫ್ ಯು ನೋ ದ ಡಿಫರೆನ್ಸ್ ಬಿಟ್ವೀನ್ ಕಾರ್ಡೇಟ್ಸ್ ಆ್ಯಂಡ್ ನಾನ್ ಕಾರ್ಡೇಟ್ಸ್, ಇಫ್ ಯು ನೋ ದ ಡಿಫರೆನ್ಸ್ ಬಿಟ್ವೀನ್ ವರ್ಟಿಬ್ರೇಟ್ಸ್ ಆ್ಯಂಡ್ ಕಾರ್ಡೇಟ್ಸ್, ಎಲ್ಲ ಕಾರ್ಡೇಟ್ಸ್ಗಳು ವರ್ಟಿಬ್ರೇಟ್ಸ್ ಅಲ್ಲ, ಬಟ್ ಎಲ್ಲ ವರ್ಟಿಬ್ರೇಟ್ಸ್ಗಳು ಕಾರ್ಡೇಟ್ಸ್ ಆಗಿರುತ್ತೆ. ಯಾಕೆ ಅಂದರೆ ಅದರಲ್ಲಿ ಸಬ್ಫೈಲಮ್ಗಳಿರುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನ ಬರೀತಾ ಹೋಗ್ತೀವಿ ಯಾವ ಥರ ಅಂತ ಹೇಳ್ಬಿಟ್ಟು ಈ ಥರ. ಅದಕ್ಕೆ ಎಕ್ಸ್ಟ್ರಾ ಕ್ವಶನ್ಸ್ ಕೊಟ್ಟಿರ್ತೀನಿ ನಿಮಗೆ. ಮೆನ್ಷನ್ ದ ಫಂಡಮೆಂಟಲ್ ಫೀಚರ್ಸ್ ದಟ್ ಫಾರ್ಮ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಅನಿಮಲ್ಸ್. ಸೊ ಕ್ಲಾಸಿಫಿಕೇಶನ್ ಆಫ್ ಅನಿಮಲ್ಸನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಯಾವ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೆಗ್ಮೆಂಟೇಷನ್, ಬಾಡಿ ಸೆಗ್ಮೆಂಟೇಷನ್ನ, ಬಾಡಿ ಲೇಯರ್ಸ್ ಅಂದರೆ ಎಂಬ್ರಿಯಾನಿಕ್ ಲೇಯರ್ಸನ್ನು, ಅಥವಾ ಬಾಡಿ ಕ್ಯಾವಿಟಿ, ದ ನೇಚರ್ ಆಫ್ ಸೀಲೋಮ್ ಏನಿರುತ್ತೆ, ಆ್ಯಂಡ್ ಆಲ್ಸೋ ಪ್ರೆಸೆನ್ಸ್ ಆ್ಯಂಡ್ ಆಬ್ಸೆನ್ಸ್ ಆಫ್ ನೋಟೋಕಾರ್ಡ್ ಇರುತ್ತೆ, ಆ್ಯಂಡ್ ಬಾಡಿ ಸಿಮಿಟ್ರಿ, ಇದೆಲ್ಲವನ್ನು ನಾವು ಬರೀಬೇಕಾಗುತ್ತೆ. ದ ಜರ್ಮ್ ಲೇಯರ್ಸ್ ಆ್ಯಂಡ್ ಬಾಡಿ ಕ್ಯಾವಿಟಿ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ಕೀಪ್ ದಿಸ್ ಇನ್ ವ್ಯೂ, ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್ ಅಂತ. ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್. ದೇರ್ ಆರ್ ಮೆನಿ ಟರ್ಮಿನಾಲಜೀಸ್ ಅನಿಮಲ್ ಕಿಂಗ್ಡಮಲ್ಲಿ. ಅದು ಮೆಟಾಜೆನೆಸಿಸ್ ಆಗ್ಬೋದು, ಮೆಟಾಮಾರ್ಫೋಸಿಸ್, ಎಸಿಲೋಮ್, ಬಟ್ ಇಲ್ಲಿ ರಿಲೇಟೆಡ್ ಟು ದ ಬಾಡಿ ಕ್ಯಾವಿಟಿ. ಎಸಿಲೋಮ್ ಅಂದ್ರೇನು, ಸುಡೋಸಿಲೋಮ್, ಯೂಸಿಲೋಮ್ ಆರ್ ಕಾಮನ್ಲಿ ಕಾಲ್ಡ್ ಸಿಲೋಮ್. ಅದೇನು ಅಂತ ಬರೀಬೇಕು. ದೇ ಆರ್ ನಾಟ್ ಆಸ್ಕಿಂಗ್ ಎನಿ ಎಕ್ಸಾಂಪಲ್ಸ್ ಹಿಯರ್. ಓಕೆ, ಬೈ ಗಿವಿಂಗ್ ಎನ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ರೆ ಎಕ್ಸಾಂಪಲ್ ಕೂಡ ಬರೀಬೇಕಾಗತ್ತೆ. ಸಿಂಪಲ್ ಆಗಿ ಡಿಫೈನ್ ಮಾಡಿ ಅಂತ ಕೇಳಿದ್ದಾರೆ. ಮೆನ್ಷನ್ 3 ಸಬ್ಫೈಲಾ ಆಫ್ ಫೈಲಮ್ ಕಾರ್ಡೇಟಾ ವಿತ್ ಎನ್ ಎಕ್ಸಾಂಪಲ್ ಫಾರ್ ಈಚ್. 3 ಸಬ್ಫೈಲಗಳಿದೆ, ಸಿಫಾಲೋಕಾರ್ಡೇಟಾ, ಯೂರೋಕಾರ್ಡೇಟಾ ಆ್ಯಂಡ್ ವರ್ಟಿಬ್ರೇಟಾ. ಎಕ್ಸಾಂಪಲ್ಸ್ಗಳು ಕೊಡಬೇಕು. 3 ಮಾರ್ಕ್. ರೈಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಪೋರಿಫೆರಾ. ವೆರಿ ಫಸ್ಟ್ ಫೈಲಮ್ ಪೋರಿಫೆರಾ ಕಾಮನ್ ಆಗಿ ಕೇಳ್ತಾರೆ. ಅದನ್ನ ಬಿಟ್ಟರೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಷ್ಟು ಯಾವುದಪ್ಪ ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಸೇಲಿಯಂಟ್ ಫೀಚರ್ಸ್ ಆಫ್ ಅನೆಲಿಡಾ, ದೆನ್ ಆರ್ಥ್ರೋಪೋಡ. ಎಲ್ಲ 5 ಮಾರ್ಕ್ಗೆ ಕೇಳ್ತಾರೆ. 3 ಮಾರ್ಕ್ಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರೇ ಮೆನ್ಷನ್ ಮಾಡಿರ್ತಾರೆ, ಲಿಸ್ಟ್ ಎನಿ 6 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಸೊ ವೇರ್ ಎವ್ರಿ ಪಾಯಿಂಟ್ ಕ್ಯಾರೆಕ್ಟರ್ ಕ್ಯಾರೀಸ್ ಆಫ್ ಮಾರ್ಕ್ಸ್ ಅನ್ನೋ ರೀತಿಯಲ್ಲಿ. ಓಕೆ, ನೆಕ್ಸ್ಟ್, ಟ್ಯಾಬ್ಯುಲೇಟ್ ಕಂಪ್ಯಾರಿಟಿವ್ ಸ್ಟಡಿ ಬಿಟ್ವೀನ್ ದ ನಾನ್ ಕಾರ್ಡೇಟ್ಸ್ ಅಂಡ್ ಕಾರ್ಡೇಟ್ಸ್. ಸಿಂಪಲ್ ಆಗಿ ಡಿಫರೆನ್ಸಸ್ ಬಿಟ್ವೀನ್ ಕಾರ್ಡೇಟ್ಸ್ ಅಂಡ್ ನಾನ್ ಕಾರ್ಡೇಟ್ಸ್, ಡಿಫರೆನ್ಸಸ್ ಬಿಟ್ವೀನ್ ಆಸ್ಟಿಕ್ ಥೈಸ್ ಅಂಡ್ ಆಲ್ಸೋ ಕಾಂಡ್ರಿಕ್ ಥೈಸ್. ಎರಡಕ್ಕೂ ಡಿಫರೆನ್ಸು. ಇದನ್ನು ಕಾಮನ್ ಆಗಿ ನಿಮಗೆ 3 ಇಂದ ಕಾರ್ಡೇಟ್ಸ್ ನಾನ್ ಕಾರ್ಡೇಟ್ಸ್ ಅನ್ನ 3 ಮಾರ್ಕ್ಗೂ ಕೂಡ ಕೇಳಬಹುದು, 5 ಮಾರ್ಕ್ಗೂ ಕೂಡ ಕೇಳಬಹುದು. ಅದನ್ನ ಬಿಟ್ಟರೆ ನಾರ್ಮಲ್ ಆಗಿ ಕಾಂಡ್ರಿಕ್ ಥೈಸ್, ಆಸ್ಟಿಕ್ ಥೈಸ್, ಈ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫರೆನ್ಸಸ್ಗಳು ಗೊತ್ತಿದ್ರೆ ದ ಸೇಮ್ ಥಿಂಗ್ ಯು ಕ್ಯಾನ್ ರೈಟ್. ಇಫ್ ದೇ ಆರ್ ಆಸ್ಕಿಂಗ್ ರೈಟ್ ಎನಿ 6 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಕಾಂಡ್ರಿಕ್ ಥೈಸ್ ಆರ್ ಆಸ್ಟಿಕ್ ಥೈಸ್. ಬೋನಿ ಫಿಶಸ್ಗಳು ಆಸ್ಟಿಕ್ ಥೈಸ್ಗಳು, ಕಾರ್ಟಿಲಾಜಿನಸ್ ಫಿಶಸ್ಗಳು ಕಾಂಡ್ರಿಕ್ ಥೈಸ್ಗಳು, ಅಲ್ಲಿ ಬರಿಬಹುದು. ಓಕೆ, ಡಿಫರೆನ್ಸ್ಗಳನ್ನ ಓದ್ಕೊಳ್ಳಿ. ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ, ಬರ್ಡ್ಸ್ ಆರ್ ವೆಲ್ ಅಡಾಪ್ಟೆಡ್ ಫಾರ್ ಏರಿಯಲ್ ಮೋಡ್ ಆಫ್ ಲಿವಿಂಗ್, ಜಸ್ಟಿಫೈ ವಿತ್ ಎನಿ 5 ಅಡಾಪ್ಟಿವ್ ಫೀಚರ್ಸ್ ಇನ್ ದೆಮ್ ಇನ್ ಸಪೋರ್ಟ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್. ಇಲ್ಲಿ ಡೈರೆಕ್ಟ್ ಆಗಿ ನೀವು ಬರ್ಡ್ಸ್ನ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಬರೆಯೋ ಹಾಗಿಲ್ಲ. ದಟ್ಸ್ ಅನದರ್ ಕ್ವಶನ್. ಲಿಸ್ಟ್ ಎನಿ 5 or 6 ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಬರ್ಡ್ ಆರ್ ಏವ್ಸ್ ಅಂತ ಕೇಳಿದ್ರೆ ಅದು ಬೇರೆ ಆಯಿತು. ಬಟ್ ಇಲ್ಲಿ ಅಡ್ಯಾಪ್ಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಆರ್ ಥ್ರೂ ದ ಎವಲ್ಯೂಷನ್ ಏನೇನು ಬಂದಿದೆ ಅಂತ ಹೇಳಬೇಕು. ಬೀಕ್ಸ್ ಬಗ್ಗೆ ಬರಿಬೇಕು, ಎಕ್ಸೋಸ್ಕೆಲಿಟನ್ ಬಗ್ಗೆ, ಅದೇ ರೀತಿಯಲ್ಲಿ 4 ವಿಂಗ್ಸ್ಗಳ ಬಗ್ಗೆ, ಮತ್ತು ಅವುಗಳ ಬೋನ್ಗಳ ಬಗ್ಗೆ, ಯಾವ ಥರ ಅವುಗಳು ಹೆಲ್ಪ್ ಮಾಡ್ತಾ ಇದೆ ಫ್ಲೈಟ್ಗೆ ಅನ್ನೋ ಥರ, ಅಂದರೆ ಹಾರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಎನ್ಯೂಮರೇಟ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಕ್ಲಾಸ್ ಮೆಮೇಲಿಯಾ. ಇಷ್ಟನ್ನು ಕೂಡ ಓದ್ಕೊಳ್ಳಿ, ಖಂಡಿತ ನಿಮಗೆ ಮಾರ್ಕ್ಸ್ ಬರುತ್ತೆ. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ, ಇಫ್ ಯು ನೀಡ್ ಆನ್ಸರ್ಸ್ ಫಾರ್ ಆಲ್ ದೀಸ್ ಕ್ವಶನ್ಸ್, ವಿ ಆರ್ ಕಮಿಂಗ್ ಅಪ್ ವಿತ್ ಮ್ಯಾರಥಾನ್. ಇದರ ಜೊತೆಗೆ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಕೂಡ ಅಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದಿದೆ? ಡಿಫರೆನ್ಶಿಯೇಟ್ ಬಿಟ್ವೀನ್ ರೆಸಿಮೋಸ್ ಇನ್ಫ್ಲೋರಸೆನ್ಸ್ ಅಂಡ್ ಸೈಮೋಸ್ ಇನ್ಫ್ಲೋರಸೆನ್ಸ್. ಮೆನ್ಷನ್ ದ ರೀಜನ್ಸ್ ಆಫ್ ರೂಟ್ ಟಿಪ್. ಡಯಾಗ್ರಾಮ್ ಕೂಡ ಕೇಳಬಹುದು, ರೀಜನ್ಸ್ ಕೂಡ ಕೇಳಬಹುದು. ಎಕ್ಸ್ಪ್ಲೈನ್ 3 ಡಿಫರೆಂಟ್ ಟೈಪ್ಸ್ ಆಫ್ ಫಿಲೋಟ್ಯಾಕ್ಸಿ ಇನ್ ಪ್ಲಾಂಟ್ಸ್. ಎನ್ಯೂಮರೇಟ್ ಎನಿ 5 salient features of family Solanaceae. Describe the different types of estivation with an example for each. 5 mark questions ಗಳು. Describe the different types of placentation with an example for each. So estivation, placentation ಎಲ್ಲ ಥರದ ಟೈಪ್ಸ್ಗಳು, ಅಂದರೆ ಅದ್ರ ಯಾವ ಥರ, ಯಾವ ಬೇಸಿಸ್ ಮೇಲೆ ನೀವು ಅದನ್ನು ಕ್ಲಾಸಿಫೈ ಮಾಡ್ತಾ ಇದ್ದೀರಿ, ಯಾಕೆ ಆ ಥರ ಕರಿತಾ ಇದ್ದೀವಿ, ಹೆಸರೇ ಹಾಕಿದೆ, ಮತ್ತು ಅವುಗಳಿಗೆಲ್ಲ ಎಕ್ಸಾಂಪಲ್ ಕೊಟ್ಟರೆ ಸೊ ಅದು 5 ಮಾರ್ಕ್ ಆಗುತ್ತೆ. ಸೊ ನೆಕ್ಸ್ಟು ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ದ ಸೇಮ್ ಥಿಂಗ್. ಕೆಲವು ಡಯಾಗ್ರಾಮ್ಸ್ಗಳಿದೆ ನೋಡಿ. ಟ್ರೈ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟೊಮ್ಯಾಟಲ್ ಅಪ್ಯಾರಟಸ್. ತುಂಬ ಸಿಂಪಲ್ ಆಗಿರೋದ್ರಿಂದ ಅವರು ಅದನ್ನು 3 ಮಾರ್ಕ್ ಕೇಳೋಕ್ಕೆ ಚಾನ್ಸ್ ಇರುತ್ತೆ. ಅಗೇನ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಎನಿ ಒನ್ ಆಫ್ ದೀಸ್.
ನೋಡಿ ಇಲ್ಲಿ ಬೇರೆ ಬೇರೆ ಕ್ವಶನ್ಸನ್ನು ಕೊಡೋ ಬದಲು ಒಂದೇ ಕ್ವಶನಲ್ಲಿ ಕೊಟ್ಟಿದ್ದೀವಿ. ಏನಂತ? ಡೈಕಾಟ್ ರೂಟ್ ಆಗ್ಬೋದು, ಮಾನೋಕಾಟ್ ರೂಟ್, ಡೈಕಾಟ್ ಸ್ಟೆಮ್, ಮಾನೋಕಾಟ್ ಸ್ಟೆಮ್, ಡಾರ್ಸಿವೆಂಟ್ರಲ್ ಲೀಫ್, ಐಸೋಬ್ಯಾಲಾಟ್ರಲ್ ಲೀಫ್, ಇಷ್ಟರಲ್ಲಿ ಯಾವುದಾದ್ರೂ ಕೇಳ್ಬೋದು ಅಂತ. ಓಕೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಎನಿ ಒನ್ ಆಫ್ ದೀಸ್ ಇನ್ ಯುವರ್ ಎಕ್ಸಾಮಿನೇಷನ್ ಫಾರ್ 5 marks. ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿರಬೇಕು. ರೈಟ್ ಎನಿ 5 anatomical differences between dicot stem and monocot root. ಸಿ, ಅಂದರೆ ಯೂಶುವಲ್ ಆಗಿ ನಿಮಗೆ ಡಯಾಗ್ರಾಮ್ ಗೊತ್ತಿದ್ರೆ, ಲೇಬಲ್ಸ್ಗಳು ಗೊತ್ತಿದ್ರೆ, ನೀವು ಅದನ್ನು ಕಂಪ್ಯಾರಿಟಿವ್ ಸ್ಟಡಿ ಮಾಡಿದರೆ, ಕಂಪ್ಯಾರಿಸನ್ ಮಾಡಿದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಹೇಳೋದು, ಡಯಾಗ್ರಾಮ್ಸ್ಗಳು ಜಸ್ಟು ನೀವು ಎಕ್ಸಾಮಲ್ಲಿ ಡಯಾಗ್ರಾಮ್ ಬರೆದು ಮಾರ್ಕ್ಸ್ ತೆಗೆದುಕೊಳ್ಳೋದಕ್ಕಲ್ಲ. ಸೊ ದಟ್ ಈಸ್ ಫಾರ್ ಯುವರ್ ಲೈಕ್ ಎನ್ಹ್ಯಾನ್ಸಿಂಗ್ ದ ಮೆಮೊರಿ. ನಿಮ್ಮ ಮೆಮೊರಿಯನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಸ್ಕಿಲ್ ಏನಂತ ಹೇಳಿದ್ರೆ ಕಂಪ್ಯಾರಿಸನ್ ಅಥವಾ ಕಂಪ್ಯಾರಿಟಿವ್ ಸ್ಟಡಿ ಏನಿದೆ ಅದು ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಓಕೆ, ರೈಟ್ ಎನಿ 5 anatomical differences between dicot stem and monocot stem. ದೆನ್ ಓಕೆ, ಇದು ರೂಟ್ ಅಂತ ಅನ್ಕೊಳ್ತೀನಿ, ಓಕೆನಾ? ಬಟ್ ರೂಟ್ ಡಿಫ್ರೆನ್ಸ್ಗಳು ಮತ್ತು ಸ್ಟೆಮ್ ಡಿಫ್ರೆನ್ಸ್ಗಳನ್ನ ನೋಡ್ಕೊಂಡಿರಿ. ರೈಟ್ ಎನಿ 3 anatomical differences between dicot stem and monocot leaf. ಹಾಗಿದ್ರೆ ಸ್ಟೆಮೇ ಕೇಳಿರ್ತಾರೆ ಇದು ಬಾಟನಿ ಸೆಗ್ಮೆಂಟಲ್ಲಿ. ಓಕೆ, ಸೊ ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡಯಾಗ್ರಾಮ್ಸಲ್ಲಿ ಇರೋ ಎಲ್ಲ ಪಾರ್ಟ್ಸ್ಗಳನ್ನು ನೀವು ಸ್ಟಡಿ ಮಾಡಿದರೆ ಡಿಫ್ರೆನ್ಸ್ಗಳು ಕೂಡ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಚಾಪ್ಟರ್. ಸೊ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಅಲ್ಲಿ ಫ್ರಾಗ್ಸ್ ಮಾತ್ರ ಉಳಿಸ್ಕೊಂಡಿದ್ದೀವಿ NCERT ಅಲ್ಲಿ ಅಲ್ವಾ? ಅದರಲ್ಲೂ ಕೂಡ KCET ಮತ್ತು ಬೋರ್ಡ್ ಎಕ್ಸಾಮ್ಗೆ. ಅದರಲ್ಲಿ ನೋಡಿ ಇಷ್ಟೆಲ್ಲ ಕ್ವಶನ್ಸ್ ಓದಬೇಕಾ? ತುಂಬ ಸಿಂಪಲ್ ಆಗಿದೆ. ಓಕೆನಾ? ನೀವು ಸ್ಟಡಿ ಮಾಡಿದ್ರೆ ಇಟ್ಸ್ ವೆರಿ ಸಿಂಪಲ್. ಮಾರ್ಫಾಲಜಿಕಲ್ ಫೀಚರ್ಸ್ಗಳು ಎಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ? ಅಂದರೆ ಫ್ರಾಗಲ್ಲಿ ಯಾವ ಥರ ಬಾಡಿ ಟೈಪ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಹೆಡ್ ಇರುತ್ತೆ, ಟ್ರಂಕ್ ಇರುತ್ತೆ, ಜೊತೆ ಅಷ್ಟೇ ಟೈಲ್, ಲಿಮ್ಸ್ ಅದನ್ನೆಲ್ಲ ಬರೆಯೋಕೆ ಹೋಗಲ್ಲ ನಾವು ಅಲ್ವಾ? ನೆಕ್ ಈಸ್ ಆಬ್ಸೆಂಟ್ ಅಂತ ಬರೀತೀರಾ. ಅದ್ರ ಜೊತೆಗೆ ಯಾವ್ಯಾವ ಪಾರ್ಟ್ಸ್ಗಳು, ಫಾರ್ ಎಕ್ಸಾಂಪಲ್ 2 pairs ಆಫ್ ಲಿಮ್ಸ್ ಆರ್ ಪ್ರೆಸೆಂಟ್, 4 limbs ಆರ್ ಹ್ಯಾವಿಂಗ್ 4 digits, ಹೈಂಡ್ ಲಿಮ್ಸ್ ಆರ್ ಹ್ಯಾವಿಂಗ್ 5 digits. ಮೇಲ್ಭಾಗದಲ್ಲಿ ಡಾರ್ಸೋಲ್ ಸರ್ಫೇಸ್ ಏನಿರುತ್ತೆ ಅದು ಆಲಿವ್ ಗ್ರೀನ್ ಇನ್ ಕಲರ್ ಇರುತ್ತೆ ವಿತ್ ಡಾರ್ಕ್ ಪ್ಯಾಚಸ್ ಇರುತ್ತೆ. ಸೊ ವೆಂಟ್ರಲ್ ಸರ್ಫೇಸ್ ಇಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಪೇಲ್ ಕಲರ್ ಇರುತ್ತೆ. ಇದನ್ನೆಲ್ಲ ಬರೀಬೇಕು. ಓಕೆನಾ? ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್. ನೇಮ್ 3 types ಆರ್ ಮೋಡ್ಸ್ ಆಫ್ ರೆಸ್ಪಿರೇಷನ್ ಇನ್ ಫ್ರಾಗ್. ಕ್ಯೂಟೇನಿಯಸ್ ರೆಸ್ಪಿರೇಷನ್ ಆ್ಯಂಡ್ ಬಕೋಫೆರೆಂಜಿಯಲ್ ರೆಸ್ಪಿರೇಷನ್, ಪಲ್ಮೋನರಿ ರೆಸ್ಪಿರೇಷನ್ ಬರಿಬೋದಲ್ವಾ? ಅಂದರೆ 3 ಥರ ರೆಸ್ಪೈರ್ ಮಾಡುತ್ತೆ ಅಂತ. ರೈಟ್ 2 distinct characteristic features ಆಫ್ ಮೇಲ್ ಫ್ರಾಗ್. ಅಂದರೆ ಪ್ರೆಸೆನ್ಸ್ ಆಫ್ ಸೌಂಡ್ ಪ್ರೊಡ್ಯೂಸಿಂಗ್ ವೋಕಲ್ ಸ್ಯಾಕ್ ಒಂದು, ಇನ್ನೊಂದು ಕಾಪುಲೇಟರಿ ಪ್ಯಾಟ್ಸ್ ಆಮ್ ಪ್ರೆಸೆಂಟ್ ಆನ್ ದ 4 limbs ಆನ್ ದ ಫಸ್ಟ್ ಡಿಜಿಟ್ ಆಫ್ ದ 4 limbs. ಯು ಕ್ಯಾನ್ ರೈಟ್ ಆನ್ ದ ಫಸ್ಟ್ ಡಿಜಿಟ್ ಆಫ್ ದ 4 limbs ಅಲ್ಲಿ ಕಂಡು ಬರುತ್ತೆ. ಲಿಸ್ಟ್ ದ ಡಿಫರೆಂಟ್ ಸೆನ್ಸ್ ಆರ್ಗನ್ಸ್ಗಳ ಬಗ್ಗೆ ಕೇಳ್ತಾರೆ. ರೈಟ್ ಅ ನೋಟ್ ಆನ್ ಎಂಡೋಕ್ರೈನ್ ಸಿಸ್ಟಮ್ ಆಫ್ ಫ್ರಾಗ್. 3 mark ಕ್ವಶನ್ ಇದು. ಜಸ್ಟ್ ಲಿಸ್ಟ್ ಮಾಡಿದ್ರೆ ಸಾಕು ಏನು ಕೆಲಸ ಮಾಡುತ್ತೆ ಅಂತ. ನೀವು ಹ್ಯೂಮನ್ನಲ್ಲಿ ಕೆಮಿಕಲ್ ಕೋಆರ್ಡಿನೇಷನ್ ಅಂಡ್ ಇಂಟಿಗ್ರೇಷನ್ ಚಾಪ್ಟರ್ ಏನಿದೆ, ಕೆಮಿಕಲ್ ಕೋಆರ್ಡಿನೇಷನ್ ಅಂಡ್ ಇಂಟಿಗ್ರೇಷನ್ ಚಾಪ್ಟರಲ್ಲಿ ಆ ಲಾಸ್ಟಲ್ಲಿ ನೀವು ಓದಿರ್ತೀರ ಫೈನಲ್ ಆಗಿ ಯಾವ್ಯಾವ ಎಂಡೋಕ್ರೈನ್ ಸಿಸ್ಟಮ್ ನಮ್ಮ ಬಾಡಿಯಲ್ಲಿ ಇರುತ್ತೆ ಅಂತ. ಅದನ್ನೇ ಅಲ್ಲಿ ಬರೀತೀರ ಅಷ್ಟೇ. ಬಟ್ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಎಕ್ಸ್ಪ್ಲೈನ್ ದ ನ್ಯೂರಲ್ ಸಿಸ್ಟಮ್, ನರ್ವಸ್ ಸಿಸ್ಟಮ್ ಆರ್ ನರ್ವಸ್ ಸಿಸ್ಟಮ್ ಆಫ್ ದ ಫ್ರಾಗ್. 3 benefits ಆಫ್ ಫ್ರಾಗ್ಸ್ ಕೊನೆಯಲ್ಲಿ ಕೊಟ್ಟಿದ್ದಾರೆ ನೋಡಿ. ಆ ಚಾಪ್ಟರ್ನ ಕೊನೆಯ ಲಾಸ್ಟ್ ಪ್ಯಾರಾಗ್ರಾಫ್ ಏನಿದೆ ದಟ್ ಇಸ್ ರಿಲೇಟೆಡ್ ಟು ಬೆನಿಫಿಟ್ಸ್. 3 ಡಯಾಗ್ರಾಮ್ಸ್ಗಳಿದೆ. ಒಂದು ಡೈಜೆಸ್ಟಿವ್ ಸಿಸ್ಟಮ್, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಅ ಫ್ರಾಗ್. 3ರಲ್ಲಿ ಒಂದು ಡಯಾಗ್ರಾಮ್ನ ಕೇಳೋ ಚಾನ್ಸ್ ಇರುತ್ತೆ. ಆ್ಯಂಡ್ ಇಫ್ ದೇ ಆರ್ ಆಸ್ಕಿಂಗ್ ಎನಿ ಆಫ್ ದೀಸ್ ಡಯಾಗ್ರಾಮ್ ಫಾರ್ 5 marks, ನೋ ಕ್ವಶನ್, ನೋ ಅದರ್ ಕ್ವಶನ್ ದೇ ಆರ್ ಆಸ್ಕಿಂಗ್ ಇನ್ ಎನಿ ಅದರ್ ಪಾರ್ಟ್ಸ್ ಆಫ್ ದ ಕ್ವಶನ್ ಪೇಪರ್. ಎಲ್ಲೂ ಕೂಡ ಕೇಳೋದಿಲ್ಲ. ಓಕೆನಾ? ಸೊ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬಂದರೆ ಸೆಲ್ ದ ಯೂನಿಟ್ ಆಫ್ ಲೈಫ್ ಅನ್ನೋ ಚಾಪ್ಟರ್. ಸ್ಟೇಟ್ ದ ಪಾಯಿಂಟ್ಸ್ ಆಫ್ ಸೆಲ್ ಥಿಯರಿ. ಸೆಲ್ ಥಿಯರಿ ಏನನ್ನ ಹೇಳುತ್ತೆ ಅನ್ನೋದು ಬರೀಬೇಕು. ವಾಟ್ ಆರ್ ಮೀಸೋಸೋಮ್ಸ್? ಮೆನ್ಷನ್ ಎನಿ ಒನ್ ಫಂಕ್ಷನ್. ವಾಟ್ ಆರ್ ಪ್ಲಾಸ್ಮಿಡ್ಸ್? ಮೆನ್ಷನ್ ಎನಿ ಒನ್ ಸ್ಪೆಷಲ್ ಕ್ಯಾರೆಕ್ಟರ್ ಕನ್ಫರ್ಡ್ ಬೈ ಪ್ಲಾಸ್ಮಿಡ್ಸ್. ನೇಮ್ ದ 4 ಎಂಡೋಮೆಂಬ್ರೇನ್ ಆರ್ಗೆನೆಲ್ಸ್. ಎಂಡೋಮೆಂಬ್ರೇನ್ ಆರ್ಗೆನೆಲ್ಸ್ಗಳು ಲಿಸ್ಟ್ ಮಾಡಿ ಅಂತ ಕೇಳ್ತಾರೆ, ಎಕ್ಸ್ಪ್ಲೈನ್ ಮಾಡಿ ಅಂತ ಅಲ್ಲ. 4. ಸೊ ಈಚ್ ಕ್ಯಾರೀಸ್ ಆಫ್ ಮಾರ್ಕ್ಸ್, 2 marksಗೆ. ಟ್ರೈ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್. ಯಾವುದಾದ್ರೂ ಡಯಾಗ್ರಾಮ್ನ ಕೇಳಬಹುದು. ಕ್ಲೋರೋಪ್ಲಾಸ್ಟ್ ಡಯಾಗ್ರಾಮ್, ಮೈಟೋಕಾಂಡ್ರಿಯಾ ಡಯಾಗ್ರಾಮ್. ಎಕ್ಸ್ಪ್ಲೈನ್ 3 types ಆಫ್ ಪ್ಲಾಸ್ಟಿಡ್ಸ್. ಪ್ಲಾಸ್ಟಿಡ್ಸ್ಗಳಲ್ಲಿರೋ ವಿಧಗಳು ಯಾವ್ಯಾವುದು ಅಂತ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. 5 markಗೆ ಬರೀರಿ, ಎಕ್ಸ್ಪ್ಲೈನ್ ಮಾಡಿ. ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ಟೈಮ್ ಇದ್ರೆ ಡಯಾಗ್ರಾಮ್ನ ಬರೀರಿ. ಅಟ್ಲೀಸ್ಟ್ ಡಯಾಗ್ರಾಮ್ ಮುಖಾಂತರ ನೀವೆಲ್ಲ ಲೇಬಲ್ಸ್ಗಳನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ ಯು ವಿಲ್ ಗೆಟ್ ಮಾರ್ಕ್ಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ಸೆಲ್, ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್, ದ ಯೂನಿಟ್ ಆಫ್ ಲೈಫ್.
ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಇದು ಹೈ ವೇಟೇಜ್ ಚಾಪ್ಟರ್ ಬಯಾಲಜಿಯಲ್ಲಿ. ಕ್ಲಾಸ್ 11 ಹೈ ವೇಟೇಜ್ ಚಾಪ್ಟರ್ ಯಾವುದು ಇದ್ರೆ ಅದು ಸೆಲ್ ಯೂನಿಟ್ ಆಫ್ ಲೈಫ್. ತುಂಬಾ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಅನಿಮಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್ ತರಾನೇ. ಸೊ ಮೈಟೋಸಿಸ್ ಈಸ್ called equational division, justify the statement. Meiosis is called reductional division, justify the statement. ಯಾಕೆ ಆ ಥರ ಹೇಳ್ತೀವಿ ಅಂತ ನಾವು ಹೇಳಬೇಕಾಗುತ್ತೆ. ಎನ್ಯೂಮರೇಟ್ ದ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್, ಎನ್ಯೂಮರೇಟ್ ದ ಸಿಗ್ನಿಫಿಕೆನ್ಸ್ ಆಫ್ ಮಿಯೋಸಿಸ್. ಎಂಟೈರ್ ಪ್ರಾಸೆಸನ್ನು ನೀವು ಸ್ಟಡಿ ಮಾಡಾದ್ಮೇಲೆ ಆ ಎಂಟೈರ್ ಕಾನ್ಸೆಪ್ಟ್ನ ಕೊನೆಯಲ್ಲಿ ಸಿಗ್ನಿಫಿಕೆನ್ಸ್ ಕೊಟ್ಟಿರ್ತಾರೆ, ಅಬ್ಸರ್ವ್ ಮಾಡಿರ್ತೀರಾ. ರೈಟ್ ಎ ನೋಟ್ ಆನ್ ಇಂಟರ್ಫೇಸ್, ರೈಟ್ ಎ ನೋಟ್ ಆನ್ ಝೀನಾಟ್ ಫೇಸ್, ರೈಟ್ ಎ ನೋಟ್ ಆನ್ ಪ್ಯಾಕಿಟೀನ್ ಆಫ್ ಪ್ರೊಫೇಸ್ 1 ಆಫ್ ಮಿಯೋಸಿಸ್ 1. ಅಲ್ಲಿ ಏನಾಗುತ್ತೆ ಪರ್ಟಿಕ್ಯುಲರ್ ಆಗಿ ಆ ಪರ್ಟಿಕ್ಯುಲರ್ ಫೇಸಲ್ಲಿ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರುತ್ತೆ ಸೆಲ್ ಅಂತ ಬರೀಬೇಕು. ಸೊ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮೈಟೋಸಿಸ್ ಆ್ಯಂಡ್ ಮೆಯೋಸಿಸ್. ಓಕೆ, ಸೊ ಇಷ್ಟನ್ನ ಓದ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ಈ ಚಾಪ್ಟರಿಂದ 8 to 10 ಮಾರ್ಕ್ಸ್ಗೆ ಬರೋ ಚಾನ್ಸ್ ಇರುತ್ತೆ. ಯು ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ಚಾಪ್ಟ್ರಲ್ಲಿ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಇದರಲ್ಲಿ ನೀವು ಓದಿರೋದು ಬಯೋ ಮೈಕ್ರೋಮಾಲಿಕ್ಯೂಲ್ಸ್ ಮತ್ತು ಮ್ಯಾಕ್ರೋಮಾಲಿಕ್ಯೂಲ್ಸ್. ಅದರಲ್ಲಿ ಏನು ಮಾಡಿರ್ತೀರಾ, ಮತ್ತೆ ಈಗ ಅಮೈನೋ ಆ್ಯಸಿಡ್ಸ್ಗಳ ಬಗ್ಗೆ ಅಮೈನೋ ಆ್ಯಸಿಡ್ ಸ್ಟ್ರಕ್ಚರ್ ನೋಡ್ಕೊಂಬಿಡಿ. ಓಕೆ, ಸ್ಟ್ರಕ್ಚರಲ್ ಫಾರ್ಮುಲಾ ನೋಡ್ಕೊಂಡಿರಬೇಕು. ಇನ್ನು ಪ್ರೋಟೀನ್ ಅಂತ ಬಂದರೆ ಪ್ರೋಟೀನಲ್ಲಿರೋ ಸ್ಟ್ರಕ್ಚರ್, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್ ಅಂತ ಕೇಳ್ಬೋದು. ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ, ಅದು ಯಾವ ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೊಂದಿರುತ್ತೆ ಆ ಪರ್ಟಿಕ್ಯುಲರ್ ಟೈಪಲ್ಲಿ ಅಂತ ಬರೀಬೇಕು. ಸಿಗ್ನಿಫಿಕೆನ್ಸ್ ಆಫ್ ಪ್ರೋಟೀನ್, ಫಂಕ್ಷನ್ಸ್ ಆಫ್ ಪ್ರೋಟೀನ್ಸ್ 6 ಅನ್ನ ಕೇಳಿಬಿಟ್ಟು 3 ಮಾರ್ಕ್ಗೆ ಕೇಳ್ಬೋದು. 6 ಫಂಕ್ಷನ್ಸ್ ಬರೀರಿ, ಸಿಗ್ನಿಫಿಕೆನ್ಸ್ ಬರೀರಿ ಅಂತ. ಅಥವಾ ಎನಿ 5 ಅಂತ ಕೇಳಿ 5 ಮಾರ್ಕ್ಗೆ ಕೇಳ್ಬಿಡ್ಬೋದು. ಓಕೆ, ಆ ಥರ ಕೇಳಿದ್ರೆ ತುಂಬ ಸಿಂಪಲ್ ಆಗಿ 5 ಸೆಂಟೆನ್ಸಲ್ಲಿ 5 ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆನಾ. ಅದೇ ಥರ ಎನ್ಸೈಮ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆ ಎನ್ಸೈಮ್ ಅನ್ನೋ ಕಾನ್ಸೆಪ್ಟಲ್ಲಿ ಮೇಯ್ನ್ ಆಗಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಎನ್ಸೈಮ್ಸ್ ಆಗ್ಬೋದು, ಫ್ಯಾಕ್ಟರ್ಸ್ ವಿಚ್ ಆರ್ ಇನ್ಫ್ಲೂಯೆನ್ಸಿಂಗ್ ಆರ್ ಅಫೆಕ್ಟಿಂಗ್ ದ ಎನ್ಸೈಮ್ಯಾಟಿಕ್ ಆಕ್ಟಿವಿಟಿ ಆ್ಯಂಡ್ ಮೆಕ್ಯಾನಿಸಮ್ ಆಫ್ ಎನ್ಸೈಮ್ಯಾಟಿಕ್ ರಿಯಾಕ್ಷನ್ ಯಾವ ಥರ ಆಗುತ್ತೆ. ಫೈನಲ್ ಆಗಿ ಎನ್ಸೈಮ್ ಕ್ಲಾಸಿಫಿಕೇಶನ್ ಅಲ್ವಾ, ಅಷ್ಟಿದೆ. ಅದೆಲ್ಲ ಇಲ್ಲಿದೆ ನೋಡಿ. ನೇಮ್ ದ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಫೌಂಡ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಜಸ್ಟ್ ಲಿಸ್ಟ್ ಮಾಡೋದು ಅಷ್ಟೇ. ವಾಟ್ ಆರ್ ಕಾಂಪಿಟೇಟಿವ್ ಇನ್ಹಿಬಿಟರ್ಸ್, ಗಿವ್ ಎನ್ ಎಕ್ಸಾಂಪಲ್. ಕಾಂಪಿಟೇಟಿವ್ ಇನ್ಹಿಬಿಟರ್ಸ್ ಅಂದ್ರೆ ಏನು? ಇಫ್ ಯು ಹ್ಯಾವ್ ಸ್ಟಡೀಡ್ ಲೈಕ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ದ ಎನ್ಸೈಮ್ಯಾಟಿಕ್ ಆಕ್ಟಿವಿಟಿ, ಅಲ್ಲಿ ಬರುತ್ತೆ ಸಬ್ಸ್ಟ್ರೇಟ್ ಅಂತ ಹೇಳಿಬಿಟ್ಟು. ಆ ಸಬ್ಸ್ಟ್ರೇಟ್ಸ್ಗಳಲ್ಲಿ ಕೆಲವು ಏನಾಗಿರುತ್ತೆ, ಅದರ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಸಿಮಿಲರ್ ಟು ದ what is that substrate, some other substances similar to the substrate. ಓಕೆ, ಅವುಗಳೇನಾದರೂ ಸಿಮಿಲರ್ ಆಗಿದ್ರೆ ಅವುಗಳಿಗೆ ಇನ್ಹಿಬಿಟರ್ ಅಂತ ಕರಿತೀವಿ. ಆ ಎಂಟೈರ್ ಪ್ರೋಸೆಸ್ಗೆ ಕಾಂಪಿಟೇಟಿವ್ ಇನ್ಹಿಬಿಷನ್ ಅಂತ ಕರಿತೀವಿ. ಡೆಫಿನೇಷನ್ ಗೊತ್ತಿರಬೇಕು. ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಗ್ಲೈಸಿನ್, ಅಲನೈನ್, ಸೆರೈನ್. ಟೆಕ್ಸ್ಟ್ ಬುಕ್ಕಿನಲ್ಲಿ ಕ್ಲಿಯರ್ ಆಗಿ 3 ಡಯಾಗ್ರಾಮ್ಸ್ಗಳನ್ನು ಅಂದರೆ ಸ್ಟ್ರಕ್ಚರಲ್ ಫಾರ್ಮುಲಾವನ್ನು ಕೊಟ್ಟಿದ್ದಾರೆ, ಪ್ರಾಕ್ಟೀಸ್ ಮಾಡಿ. ರೈಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್. 2 ಕೇಳಿದ್ರೆ 2 ಮಾರ್ಕ್ಗೆ, 3 ಕೇಳಿದ್ರೆ 3 ಮಾರ್ಕ್ಗೆ ಡಿಫರೆನ್ಸ್ಗಳನ್ನು ಬರೀಬೇಕಾಗತ್ತೆ. ರೈಟ್ ಎನಿ 5 ಫಂಕ್ಷನ್ಸ್ ಆಫ್ ಪ್ರೋಟೀನ್ಸ್. ನೋಡಿ, ಇದು 5 ಮಾರ್ಕ್ಗೆ. ಅದೇ 6 ಫಂಕ್ಷನ್ಸ್ಗಳನ್ನು, ಸಿಗ್ನಿಫಿಕೆನ್ಸ್ಗಳನ್ನು ಕೇಳಿಬಿಟ್ಟು 3 ಮಾರ್ಕ್ಗೂ ಕೂಡ ಕೇಳ್ಬೋದು. ವೇರ್ ಎವ್ರಿ ಸಿಗ್ನಿಫಿಕೆನ್ಸ್ ಕ್ಯಾರೀಸ್ ಆಫ್ ಮಾರ್ಕ್ಸ್ ಅಂತ. Write a note on 3 factors affecting the enzymatic activity: temperature, pH and substrate concentration, right? But write a note on anta kottirodrinda you have to explain in 1 or 2 line or sentences. What are 3 distinct components of nucleotide? Next, explain the characteristic features of enzymes. Explain the steps which are involved in enzymatic action. Steps ಗಳು ಯಾವ್ಯಾವ್ದಿದೆ ಅಂತ ಕೇಳ್ತಾ ಇರೋದು. And write the classification of the enzymes based on the reactions with examples. So last page ali andre you have seen 6 different types of classifications, different types of groups of enzymes you have to mention. Okay, with example makle. Photosynthesis in higher plant anta bandre ಸೊ ಕೆಲವು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಸ್ಗಳಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಿರ್ತೀರ ಅಂತ ಅನ್ಕೊಳ್ತೀನಿ. ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ 2 ಮಾರ್ಕ್ಗೆ. ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ 3 ಮಾರ್ಕ್. ಎಕ್ಸ್ಪ್ಲೈನ್ ದಿ ಸ್ಕೀಮ್ ಆಫ್ ದ ಲೈಟ್ ರಿಯಾಕ್ಷನ್ 5 ಮಾರ್ಕ್ ವಿತ್ ಎಕ್ಸ್ಪ್ಲನೇಷನ್ ಬರೀಬೇಕಾಗುತ್ತೆ. ಎಕ್ಸ್ಪ್ಲೈನ್ ಕೆಲ್ವಿನ್ ಸೈಕಲ್ ವಿತ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ 5 ಮಾರ್ಕ್. ಎಕ್ಸ್ಪ್ಲೈನ್ C4 pathway or Hatch and Slack pathway of carbon dioxide reduction. Photo respiration in is a wasteful process. Justify ಯಾಕೆ ಆ ಥರ ಹೇಳ್ತಾರೆ ಅಂತ ಜಸ್ಟಿಫೈ ಮಾಡಬೇಕು. ಆ್ಯಂಡ್ ಫೈನಲ್ ಆಗಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ C3 ಆ್ಯಂಡ್ C4 ಪ್ಲಾಂಟ್ಸ್, ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಎಲ್ಲ ಪಾತ್ವೆಗಳನ್ನು, ಡಿಫ್ರೆನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇಫ್ ಯು ಹ್ಯಾವ್ ನಾಟ್ ಪ್ರಾಕ್ಟೀಸ್ ಟುಡೇ ಇಟ್ ಸೆಲ್ಫ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್.
ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಂತ ಬಂದರೆ, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ಸೊ ಇಲ್ಲೂ ಕೂಡ ಯು ಕ್ಯಾನ್ ಸಿ ಸಮ್ ಪಾತ್ವೇಸ್ ಅಬ್ಸರ್ವ್ ಮಾಡೋಣ. ಡಿಫ್ರೆನ್ಶಿಯೇಟ್ ಏರೋಬಿಕ್ ರೆಸ್ಪಿರೇಷನ್ ಫ್ರಮ್ ಅನೇರೋಬಿಕ್ ರೆಸ್ಪಿರೇಷನ್. 2 to 3 ಮಾರ್ಕ್ಗೆ ಏನಾದರೂ ಕೇಳಿದ್ರೆ ಕ್ವಶನ್ ಎಷ್ಟು ಮಾರ್ಕ್ಗೆ ಕೇಳ್ತಿರ್ತಾರೆ ಅನ್ನೋ ಬೇಸಿಸ್ ಮೇಲೆ ನಿಮ್ಮ ಆನ್ಸರ್ ಇರಲಿ. ಓಕೆನಾ? ಈಗ ಅವ್ರೇನಾದರೂ 5 ಮಾರ್ಕ್ ಕೇಳ್ತಿರ್ತಾರೆ ಅಂತ ಹೇಳಿದಾಗ ನೀವು ಜಾಸ್ತಿ ಪಾಯಿಂಟ್ಗಳನ್ನ ಬರಿಬೇಕಾಗತ್ತೆ. ಡಿಫ್ರೆನ್ಶಿಯೇಟ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಫ್ರಮ್ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್. Give the schematic representation of glycolysis. Give the schematic representation of a tricarboxylic acid cycle or citric acid cycle. What is respiratory quotient? Mention the respiratory quotient value for carbohydrates ಅಂತ ಕೇಳಿದ್ದಾರೆ. ಬರಿಬೋದಲ್ವಾ? ಓದಿರ್ತೀರ ಅಲ್ವಾ? ಓದಿಲ್ಲ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡಿ. ಅಕಸ್ಮಾತ್ ಆನ್ಸರ್ ಸಿಗದೇ ಇದ್ದಾಗ ಮ್ಯಾರಥಾನನ್ನು ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಪ್ಲಾಂಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಚಾಪ್ಟ್ರಿಂದ ಅಬ್ಸರ್ವ್ ಮಾಡಿ, ಇಲ್ಲಿ ಎಲ್ಲ ಥರದ ಹಾರ್ಮೋನ್ಸ್ಗಳದ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನು ಅಥವಾ ಅವುಗಳ ಫಿಸಿಯಾಲಜಿಕಲ್ ಎಫೆಕ್ಟ್ಸ್ಗಳನ್ನು ಕೇಳ್ತಾರೆ. ಡಿಫೈನ್ ಪ್ಲಾಸ್ಟಿಸಿಟಿ, ಗಿವ್ ಎಕ್ಸಾಂಪಲ್. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಿಸಿಯಾಲಜಿಕಲ್ ಎಫೆಕ್ಟ್ಸ್ ಆಫ್ ಆಕ್ಸಿನ್ಸ್, ಜಿಬ್ಬಲಿನ್ಸ್, ಸೈಟೋಕೈನಿನ್ಸ್, ಇಥೈಲಿನ್, ಅದರ ಜೊತೆಗೆ ಫೈನಲ್ ಆಗಿ ಆಬ್ಸಿಸಿಕ್ ಆಸಿಡ್. ಸೊ ಎಲ್ಲ ಥರದ ಫೈಟೋ ಹಾರ್ಮೋನ್ಸ್ಗಳೇನಿದೆ, ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್, ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ಸ್, ಈ ಎಲ್ಲ 5 ಹಾರ್ಮೋನ್ಸ್ಗಳ ಫೈಟೋ ಹಾರ್ಮೋನ್ಸ್ಗಳ ಫಿಸಿಯಾಲಜಿಕಲ್ ಎಫೆಕ್ಟ್ಸ್ಗಳು ನಿಮಗೆ ಗೊತ್ತಿರಬೇಕು, ಯಾವ ಥರ ಅದು ಪ್ಲಾಂಟಲ್ಲಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದರೆ ಹಿಯರ್ ಇನ್ನು 6 ಚಾಪ್ಟರ್ಸ್ಗಳು ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಇದೆ. ಹ್ಯೂಮನ್ ಫಿಸಿಯಾಲಜಿಯಿಂದ ಎಲ್ಲ ಚಾಪ್ಟರ್ಗಳಿಂದನೂ ಕೂಡ ನೀವು ನಿಯರ್ಲಿ 6 to 7 ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಐ ವಿಲ್ ರಿಪೀಟ್, from all the chapters you can expect nearly 6 to 7 question. 6 to 7 ಮಾರ್ಕ್ಸ್ಗೆ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 6ರಿಂದ 7 ಕ್ವಶನ್ಗಳಲ್ಲ, 6ರಿಂದ 7 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನನ್ನು ಅಂತ. ಓಕೆ, ದ ಲಂಗ್ಸ್ ಆರ್ ಸಿಚುಯೇಟೆಡ್. ಈಗ ಡೈರೆಕ್ಟಾಗಿ ಕ್ವಶನ್ ಏನಂದರೆ, ಲಿಸ್ಟ್ ದ ಸ್ಟ್ರಕ್ಚರ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಷನ್ ಆಫ್ ದ ಥೊರಾಸಿಕ್ ಚೇಂಬರ್ ಅಂತ. ಈ ಥೊರಾಸಿಕ್ ಚೇಂಬರ್ ಫಾರ್ಮೇಷನ್ ಆಗೋದಕ್ಕೆ ರೆಸ್ಪಾನ್ಸಿಬಲ್ ಆಗಿರೋ ಕಾಂಪೋನೆಂಟ್ಸ್ಗಳು ಯಾವ್ಯಾವುದು 3 ಮಾರ್ಕ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಯು ಕ್ಯಾನ್ ಈಸಿಲಿ ರೈಟ್. ಸೊ ಈಗ ಯೂಶಲ್ ಆಗಿ ವೆಂಟ್ರಲಲ್ಲಿ ಏನಿರುತ್ತೆ, ಸ್ಟರ್ನಮ್ ಇರುತ್ತೆ, ಲ್ಯಾಟ್ರಲಿ ರಿಬ್ ಕೇಜಸ್ಗಳಿರುತ್ತೆ, ಇನ್ ಬಿಟ್ವೀನ್ ದೆಮ್ ಇಂಟರ್ಕೋಸ್ಟಲ್ ಮಸಲ್ಸ್ ಆರ್ ಪ್ರೆಸೆಂಟ್. ಸೊ ಡಾರ್ಸಲ್ ಸೈಡಲ್ಲಿ ದೇರ್ ಇಸ್ ಅ ವರ್ಟಿಬ್ರಲ್ ಕಾಲಮ್, ವೆಂಟ್ರಲ್ ಸೈಡಲ್ಲಿ ಯಾವಾಗಲೇ ಹೇಳಿದಾಗೆ ಸ್ಟರ್ನಮ್ ಇರುತ್ತೆ, ಲೋಯರ್ ಸೈಡಲ್ಲಿ ಯೂಶಲ್ ಆಗಿ ಡಯಾಫ್ರಾಮ್ ಇರುತ್ತೆ, ಮಸ್ಕ್ಯುಲರ್ ಸ್ಟ್ರಕ್ಚರ್ ಆಗಿರುತ್ತೆ. ಕಂಪ್ಲೀಟಾಗಿ ಬರೀಬೇಕು. ಸೊ ವಾಟ್ ಈಸ್ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಆ್ಯಂಡ್ ವಿಚ್ ಫ್ಯಾಕ್ಟರ್ ರಿಸಲ್ಟ್ಸ್ ಇನ್ ದ ಡಿಸೋಸಿಯೇಷನ್ ಆಫ್ ಆಕ್ಸಿಮೋಗ್ಲೋಬಿನ್? ಆಕ್ಸಿಮೋಗ್ಲೋಬಿನ್, ಕಾರ್ಬಮೈನೋ ಹಿಮೋಗ್ಲೋಬಿನ್, ಇದು ಯಾವುದಾದ್ರೂ ಆಗಿರಲಿ, ಅದು ಫಾರ್ಮೇಷನ್ ಆಗಲಿಕ್ಕೆ ಮತ್ತು ಡಿಸೋಸಿಯೇಟ್ ಆಗಲಿಕ್ಕೆ, ಅಸೋಸಿಯೇಷನ್ ಆ್ಯಂಡ್ ಡಿಸೋಸಿಯೇಟ್ ಆಗಲಿಕ್ಕೆ ರೆಸ್ಪಾನ್ಸಿಬಲ್ ಆಗೋ ಫ್ಯಾಕ್ಟರ್ಸ್ಗಳು ಗೊತ್ತಿರಲಿ ನಿಮಗೆ. ಅದು ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಕಾನ್ಸಂಟ್ರೇಷನ್ ಆ್ಯಂಡ್ ದ ಟೆಂಪರೇಚರ್, pH, ಇಷ್ಟೂ ಕೂಡ ಗೊತ್ತಿರಲಿ. ಅದು ಯಾವಾಗ ಜಾಸ್ತಿ ಆದರೆ ಯಾವಾಗ ಕಡಿಮೆ ಆದರೆ ಏನಾಗುತ್ತೆ ಅಂತ ಗೊತ್ತಿರಬೇಕು. ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್, ಮೋಸ್ಟ್ ಕಾಮನ್ಲಿ ಆಸ್ಡ್ ಕ್ವಶನ್. ಬ್ರೀದಿಂಗ್ ಮೆಕ್ಯಾನಿಸಮ್ ಕಂಪ್ಲೀಟ್ ಆಗಿ ಬರೀಬೇಕು. ಇನ್ಸ್ಪಿರೇಷನ್, ಎಕ್ಸ್ಪಿರೇಷನ್ ಆ್ಯಂಡ್ ವಾಟ್ ಈಸ್ ಹ್ಯಾಪನಿಂಗ್. ಅಂದರೆ ಇನ್ಸ್ಪಿರೇಷನ್ ಯಾವಾಗ ಆಗುತ್ತೆ, ಥೊರಾಸಿಕ್ ಚೇಂಬರ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಆ ಟೈಮಲ್ಲಿ ಯಾವ್ಯಾವ ಮಸಲ್ಸ್ಗಳು ಕಾಂಟ್ರಾಕ್ಟ್ ಆಗುತ್ತೆ, ಇದನ್ನೆಲ್ಲ ಕಂಪ್ಲೀಟಾಗಿ ಬರೀಬೇಕು. ಎಕ್ಸ್ಪ್ಲೈನ್ ದ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬೈ ಬ್ಲಡ್, ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ದ ಸೇಮ್ ಥಿಂಗ್ ಆಕ್ಸಿಜನ್ ಬಗ್ಗೆ ಕೇಳ್ಬೋದು 3 ಮಾರ್ಕ್ಗೆ ಅಲ್ವಾ. ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ. ಗಿವ್ ಎ ಬ್ರೀಫ್ ಅಕೌಂಟ್ ಆನ್ ರೆಸ್ಪಿರೇಟರಿ ಡಿಸಾರ್ಡರ್ಸ್. 3 ಡಿಸಾರ್ಡರ್ಸ್ಗಳನ್ನ ಕೊಟ್ಟಿರ್ತಾರೆ, ಕ್ಲಿಯರ್ ಆಗಿ ಬರೀಬಹುದು. ಲಿಸ್ಟ್ ದ 5 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸ್ಟೆಪ್ಸ್ ಇನ್ವಾಲ್ವ್ಡ್, ಫಾರ್ ಎಕ್ಸಾಂಪಲ್ ಪಲ್ಮೋನರಿ ವೆಂಟಿಲೇಷನ್, ಎಕ್ಸ್ಟರ್ನಲ್ ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್, ಇಂಟರ್ನಲ್ ರೆಸ್ಪಿರೇಷನ್, ಫೈನಲ್ ಆಗಿ ಸೊ ಯುಟಿಲೈಸೇಷನ್, ಸೆಲ್ಯುಲರ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಮೈಟೋಕಾಂಡ್ರಿಯಾ. ಎಕ್ಸ್ಪ್ಲೈನ್ ದ ರೋಲ್ ಆಫ್ ನ್ಯೂರಲ್ ಸಿಸ್ಟಮ್ ಇನ್ ದ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್. ನೋಡಿ, ಕಂಪ್ಲೀಟ್ ಆಗಿ ಸ್ಟೇಟ್ಮೆಂಟ್ ಬರೆಯಕ್ಕೆ ಗೊತ್ತಿಲ್ಲದೆ ಇರೋರು ನೆನ್ಪಿಟ್ಕೊಳ್ಳಿ. ಅದರಲ್ಲಿ ನೀವು ನಿಮೋಟ್ಯಾಕ್ಸಿಕ್ ಸೆಂಟರ್ ಪ್ರೆಸೆಂಟ್ ಆನ್ ದ ಪಾನ್ಸ್ ವೆರೋಲಿ ಆ್ಯಂಡ್ ಆಲ್ಸೋ ದ ರೆಸ್ಪಿರೇಟರಿ ರಿದಮ್ ಸೆಂಟರ್ ಪ್ರೆಸೆಂಟ್ ಇನ್ ದ ಮೆಡುಲಾ ಅಬ್ಲಂಗೇಟಾ. ಈ 2 ವರ್ಡ್ಗಳನ್ನು ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಸಿಕ್ಕಿರುತ್ತೆ. ಇನ್ನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೊಂದು ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಮೆನ್ಷನ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ದ ರೇಟ್ ಆಫ್ ಡಿಫ್ಯೂಷನ್ ಇನ್ ದ ಆಲ್ವಿಯೋಲೈ. ಸೊ ಅದು ಯಾವ ಬೇಸಿಸ್ ಮೇಲೆ ಅದು ಡಿಫ್ಯೂಸ್ ಆಗುತ್ತೆ. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ದ ಡಿಫ್ಯೂಷನ್ ಮೆಂಬ್ರೇನ್ ಆಫ್ ಆಲ್ವಿಯೋಲೈ. ಆ 3 ಲೇಯರ್ಸ್ಗಳ ಬಗ್ಗೆ ಬರೀಬೇಕಾಗಿರುತ್ತೆ. ಡಿಫ್ಯೂಷನ್ ಮೆಂಬ್ರೇನ್ ಆ್ಯಂಡ್ ಆಲ್ಸೋ ಯು ನೀಡ್ ಟು ರೈಟ್ ದ ನೇಚರ್.
ಈಗ ಆಲ್ವಿಯೋಲಾರ್ ಎಪಿಥೀಲಿಯಂ ಯಾವುದರಿಂದ ಆಗಿರುತ್ತೆ? ಸ್ಕ್ವಾಮಸ್ ಎಪಿಥೀಲಿಯಮಿಂದ ಆಗಿರುತ್ತೆ, ಥಿನ್ ಆಗಿರುತ್ತೆ, ಲೆಸ್ ದೆನ್ 1 ಮಿಲಿಮೀಟರ್, ಅಷ್ಟು ಇಲ್ಲ, ಮೈಕ್ರೋಮೀಟರ್ ಲೆವೆಲ್ಗೆ ಇರುತ್ತೆ, ಅದು ತುಂಬ ಥಿನ್ ಆಗಿರುತ್ತೆ. ಬೇಸ್ಮೆಂಟ್ ಮೆಂಬ್ರೇನ್, ಫೈನಲ್ ಆಗಿ ಎಂಡೋಥೀಲಿಯಂ ಆಫ್ ದ ಬ್ಲಡ್ ಕೆಪಿಲರಿ ಆರ್ ಆಲ್ವಿಯೋಲಾರ್ ಬ್ಲಡ್ ಕೆಪಿಲರಿ. ಆ ಮೂರುಗಳನ್ನು ಬರಿಬೇಕು. ಆಯ್ತಾ? ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ಹ್ಯೂಮನ್. ರೆಸ್ಪಿರೇಟರಿ ಸಿಸ್ಟಮ್ ಡಯಾಗ್ರಾಮ್ನ ಕೇಳಬಹುದು. ಇಷ್ಟನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಚಾಪ್ಟರ್ ಬಂದು ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್. ಇಲ್ಲಿ ಹ್ಯೂಮನ್ ಹಾರ್ಟ್ ಇರುತ್ತೆ, ಡಬಲ್ ಸರ್ಕ್ಯುಲೇಷನ್ ಇರುತ್ತೆ, ECG ಇರುತ್ತೆ, ರೆಸ್ಪಿರೇಟರಿ ಡಿಸಾರ್ಡರ್ಸ್ಗಳಿರುತ್ತೆ, ಅಷ್ಟೇ ಅಲ್ವಾ? ಮತ್ತೆ ಫಾರ್ಮ್ಡ್ ಎಲಿಮೆಂಟ್ಸ್ ಆಫ್ ದ ಬ್ಲಡ್. ದ ಸೀಕ್ವೆನ್ಷಿಯಲ್ ಈವೆಂಟ್ಸ್ ಇನ್ ದ ಹಾರ್ಟ್ ವಿಚ್ ಈಸ್ cyclically repeated is called cardiac cycle. Explain these sequential events that in turn responsible for double circulation. ಆ ಎಂಟೈರ್ ಸೈಕ್ಲಿಕ್ ಈವೆಂಟ್ಸ್ಗಳು ಯಾವ್ಯಾವುದು ಅಂತ ಬರಿಬೇಕಾಗತ್ತೆ ಡಬಲ್ ಸರ್ಕ್ಯುಲೇಷನಲ್ಲಿ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಹಾರ್ಟ್, ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಮೆನ್ಷನ್ ದ ಫಾರ್ಮ್ಡ್ ಎಲಿಮೆಂಟ್ಸ್ ಆಫ್ ಬ್ಲಡ್. ಜಸ್ಟ್ ಫಾರ್ಮ್ಡ್ ಎಲಿಮೆಂಟ್ಸ್ಗಳನ್ನು ಮೆನ್ಷನ್ ಮಾಡಿದ್ರೆ, ಮೆನ್ಷನ್, ಲಿಸ್ಟ್ ಮತ್ತೆ ಡಿಸ್ಕ್ರೈಬ್, ಎಕ್ಸ್ಪ್ಲೈನ್ ಎಲ್ಲದಕ್ಕೂ ಡಿಫ್ರೆನ್ಸ್ ಇದೆ. ಮೆನ್ಷನ್ ಮತ್ತೆ ಲಿಸ್ಟ್ ಅಥವಾ ನೇಮ್ ಅಂತ ಕೇಳಿದಾಗ ಯು ಜಸ್ಟ್ ನೀಡ್ ಟು ರೈಟ್ ವಾಟ್ ಆರ್ ದೇ. ಓಕೆ, ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್, ಥ್ರೋಂಬೋಸೈಟ್ಸ್ ಅಂತ ಬರಿಬೇಕು. ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಬ್ಲಡ್ ಕ್ಲಾಟಿಂಗ್. ಎಕ್ಸ್ಪ್ಲೈನ್ ದ ABO ಬ್ಲಡ್ ಗ್ರೂಪಿಂಗ್ ಇನ್ ಹ್ಯೂಮನ್ ಬ್ಲಡ್. ಡ್ರಾ ಎ ಸ್ಟ್ಯಾಂಡರ್ಡ್ ECG ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂಡ್ ಎಕ್ಸ್ಪ್ಲೈನ್ ದ ಡಿಫರೆಂಟ್ ಸೆಗ್ಮೆಂಟ್ ಇನ್ ಇಟ್. 3 to 5 ಮಾರ್ಕ್ಗೆ ಕೇಳ್ಬೋದು. ಅದನ್ನು ಡ್ರಾ ಮಾಡಿ ECGಯನ್ನು, ಅದರಲ್ಲಿ ಯಾವ ಯಾವ ಸೆಗ್ಮೆಂಟ್ಗಳು, ಫಾರ್ ಎಕ್ಸಾಂಪಲ್ PQRS ಕಾಂಪ್ಲೆಕ್ಸ್ ಮತ್ತು T ವೇವ್, ಈ ವೇವ್ಸ್ಗಳು ಏನೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಬರೀಬೇಕಾಗುತ್ತೆ. ಗಿವ್ ಎ ಬ್ರೀಫ್ ಅಕೌಂಟ್ ಆನ್ ಡಿಸಾರ್ಡರ್ಸ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ಸ್ ಆ್ಯಂಡ್ ಡಿಸ್ಕ್ರೈಬ್. ಅವರು ಎನಿ 3, ಈಗ 3 ಮಾರ್ಕ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಯು ಕ್ಯಾನ್ ಎಕ್ಸ್ಪ್ಲೈನ್ ಎನಿ 3 ಡಿಸಾರ್ಡರ್ಸ್ ವಿಚ್ ಆರ್ ರಿಲೇಟೆಡ್ ಟು ಸರ್ಕ್ಯುಲೇಟರಿ ಸಿಸ್ಟಮ್. ಅವರೇ ಸ್ಪೆಸಿಫಿಕ್ ಆಗಿ ಏನಾದರೂ ಕೂಡ ಡಿಸಾರ್ಡರ್ಸ್ಗಳನ್ನ ಕೊಟ್ಬಿಟ್ಟು ಸೊ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ರೆ ಯು ನೀಡ್ ಟು ರೈಟ್ ದ ಸಿಂಪ್ಟಮ್ಸ್ ಆ್ಯಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್, ಏನಾಗಿರುತ್ತೆ, ಒಂದು ಯಾವ ಥರ ಅಫೆಕ್ಟ್ ಆಗಿರುತ್ತೆ ಅಂತ ಬರಿಬೇಕಾಗತ್ತೆ. ಯಾವುದರಿಂದ ಕಾಸ್ ಆಗುತ್ತೆ, ಒಂದು ಕಾಸು ಮತ್ತು ಸಿಂಪ್ಟಮ್. ಡಿಸ್ಕ್ರೈಬ್ ಇನ್ ಬ್ರೀಫ್ RH ಇನ್ಕಾಂಪಿಟಬಿಲಿಟಿ, ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಇಲ್ಲಿ. ಅದು ಯಾವ ಥರ ಆಗುತ್ತೆ? ಇಫ್ ದ ಬೇಬಿ ಈಸ್ RH ಪಾಸಿಟಿವ್, ಇಫ್ ಮದರ್ ಈಸ್ RH ನೆಗೆಟಿವ್, ಆ ಕಂಡೀಷನಲ್ಲಿ ಆಗೋದು. ಸೊ ಅವಾಗ ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಪ್ಲೈನ್ ದ ಬಯೋಲಾಜಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಲಿಂಫ್ ಬಗ್ಗೆ ಬರೀಬೇಕು. ಓಕೆ, ನೆಕ್ಸ್ಟ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಆ್ಯಂಡ್ ಎಲಿಮಿನೇಷನ್. ಸೊ ಇದರಲ್ಲೂ ಕೂಡ 3 ಡಯಾಗ್ರಾಮ್ಸ್ಗಳಿವೆ. ಒಂದು ಯೂರಿನರಿ ಸಿಸ್ಟಮ್ ಆರ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಕಂಪ್ಲೀಟ್ ಬರಿಬೇಕು. ಕಿಡ್ನಿ, ಯುರೇಟರ್ಸ್ ಮತ್ತು ಯೂರಿನರಿ ಬ್ಲಾಡರ್, ಆ ಬ್ಲಡ್ ವೆಸಲ್ಸ್ಗಳೆಲ್ಲ ಬರೀರಿ. ಇನ್ನೊಂದು ಸೆಕ್ಷನ್ ಆಫ್ ಕಿಡ್ನಿ ಆ್ಯಂಡ್ ಅನದರ್ ಒನ್ ಈಸ್ ದ ನೆಫ್ರಾನ್ ಬಗ್ಗೆ. ಗಿವ್ ಎ ಬ್ರೀಫ್ ಅಕೌಂಟ್ ಆನ್ ರೆನಿನ್ ಎಂಜಿಯೋಟೆನ್ಸಿನ್ ಮೆಕ್ಯಾನಿಸಮ್. ಇಫ್ ಯು ಹ್ಯಾವ್ ಸ್ಟಡೀಡ್, ಇದನ್ನು ಸಪ್ರೇಟ್ ಆಗೋದು ಅವಶ್ಯಕತೆನೇ ಇಲ್ಲ. ನೀವೇನಾದರೂ ಕೂಡ ಕಂಪ್ಲೀಟ್ ರೆಗ್ಯುಲೇಷನ್ ಆಫ್ ದ ಕಿಡ್ನಿ ಫಂಕ್ಷನ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಯಾವ್ಯಾವ ಹಾರ್ಮೋನ್ಸ್ಗಳು ಯಾವ ಥರ ಕಿಡ್ನಿ ಫಂಕ್ಷನ್ನ ರೆಗ್ಯುಲೇಟ್ ಮಾಡುತ್ತೆ ಅಂತ ಓದ್ಕೊಂಡ್ಬಿಟ್ಟಿದ್ರೆ ಅದರಲ್ಲಿ ಬರೋ ಒಂದು ಕಾನ್ಸೆಪ್ಟ್ ರೆನಿನ್ ಆಂಜಿಯೋಟೆನ್ಸಿನ್ ಮೆಕ್ಯಾನಿಸಮ್, ಅದನ್ನು ಬರೀಬೋದು. ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ. ನೆಫ್ರಾನ್ ಬಗ್ಗೆ ಕೇಳ್ತಾ ಇದ್ದಾರೆ, ನೆಫ್ರಾನ್ ಬಗ್ಗೆ ಬರೀಬೇಕು. ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಷನ್ ಆಫ್ ಯೂರಿನ್. ಅದು 3 to 5 ಮಾರ್ಕ್ಗೆ ಕೇಳೋದು. 5 ಮಾರ್ಕ್ ಕೇಳಿದ್ರೆ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿ. ಅದೇ 3 ಮಾರ್ಕ್ ಕೇಳ್ತಾ ಇದ್ರೆ ಅಂತ ಸ್ಟೆಪ್ಸ್ಗಳನ್ನ ಬರ್ದು ಅಲ್ಲಿ ಏನಾಗುತ್ತೆ ಅಂತ ಬರೀರಿ. ಗ್ಲಾಮೆರುಲರ್ ಫಿಲ್ಟ್ರೇಷನ್, ಆಲ್ಸೋ ಕಾಲ್ಡ್ ಅಲ್ಟ್ರಾ ಫಿಲ್ಟ್ರೇಷನ್, ಅಲ್ಲೇನಾಗುತ್ತೆ, ಎಲ್ಲಾಗುತ್ತೆ. ಸೊ ಅದೇ ರೀತಿಯಲ್ಲಿ ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್ ಮತ್ತು ಟ್ಯೂಬ್ಯುಲರ್ ಸೆಕ್ರೇಷನ್, ಲಾಸ್ಟ್ ಒನ್. ರೈಟ್ ಎ ನೋಟ್ ಆನ್ ರೆಗ್ಯುಲೇಷನ್ ಆಫ್ ಕಿಡ್ನಿ ಫಂಕ್ಷನ್. ಇದನ್ನು ಓದ್ಕೊಂಡಿದ್ರೆ ಅದು ಇಲ್ಲೇ ಬಂದಿರುತ್ತೆ. ಓಕೆನಾ? ಸೊ ನೆಕ್ಸ್ಟು ಗಿವ್ ಎ ಬ್ರೀಫ್ ಅಕೌಂಟ್ ಆನ್ ಡಿಸಾರ್ಡರ್ಸ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮ್. ವಾಟ್ ಆರ್ ಯೂರಿಕೋಟೆಲಿಕ್ ಆರ್ಗ್ಯಾನಿಸಮ್ಸ್? ಮೆನ್ಷನ್ 2 ಎಕ್ಸಾಂಪಲ್ಸ್. ನೇಮ್ ದ ಟೈಪ್ ಆಫ್ ಎಕ್ಸ್ಕ್ರೀಟರಿ ವೇಸ್ಟ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ಡ್ ಇನ್. ಅವರೇ ಆರ್ಗ್ಯಾನಿಸಮ್ಸ್ಗಳನ್ನ ಕೊಡ್ತಾರೆ. ಓಕೆನಾ? ಅದರಲ್ಲಿ ಯಾವ ಥರ ಎಕ್ಸ್ಕ್ರೀಟಿವ್ ಪ್ರಾಡಕ್ಟ್ ಇರುತ್ತೆ? ಬೋನಿ ಫಿಶಸ್, ಮರೈನ್ ಫಿಶಸ್, ಅಡಲ್ಟ್ ಫ್ರಾಗ್ ಮತ್ತು ಬರ್ಡ್ಸ್ ಎಲ್ಲವೂ ಕೂಡ ಆಫ್ ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. 2 ಮಾರ್ಕ್ ಕಂಪ್ಲೀಟ್ ಆಗಿ. ಡಿಫ್ರೆನ್ಶಿಯೇಟ್ ಕಾರ್ಟಿಕಲ್ ನೆಫ್ರಾನ್ಸ್ ಮತ್ತು ಜಕ್ಸ್ಟಾ ಮೆಡುಲರಿ ನೆಫ್ರಾನ್ಸ್. ಡಿಫ್ರೆನ್ಶಿಯೇಟ್ ಮಾಡಿ. 2 to 3 ಮಾರ್ಕ್ ಕೇಳ್ತಾರೆ. ವಾಟ್ ಆರ್ 3 ಲೇಯರ್ಸ್ ಥ್ರೂ ವಿಚ್ ದ ಗ್ಲಾಮೆರುಲರ್ ಫಿಲ್ಟ್ರೇಷನ್ ಟೇಕ್ಸ್ ಪ್ಲೇಸ್? ಆ 3 ಲೇಯರ್ಗಳು ಯಾವ್ಯಾವುದು ಅಲ್ವಾ? ಸೊ ಒಂದು ದ ಲೇಯರ್ ಆಫ್ ದ ಎಂಡೋಥಿಲಿಯಂ, ಯು ಕ್ಯಾನ್ ಸೇ ಗ್ಲಾಮೆರುಲರ್ ಅಥವಾ ಗ್ಲಾಮೆರುಲಸ್. ನೆಕ್ಸ್ಟ್ ಅದಾದ್ಮೇಲೆ ಬೇಸ್ಮೆಂಟ್ ಮೆಂಬ್ರೇನ್, ಮತ್ತೆ ಇನ್ನೊಂದು ದ ಲೇಯರ್ ದ ಸ್ಕ್ವಾಮಸ್ ಇಂದಾನೇ ಮೇಡಪ್ ಆಗಿರೋ ಬೌಮನ್ಸ್ ಕ್ಯಾಪ್ಸುಲ್ ಲೇಯರ್, ಪೋಡೋಸೈಟ್ಸ್ಗಳಿಂದ ಆಗಿರುತ್ತೆ. ಡಿಸ್ಕ್ರೈಬ್ ದ ರೋಲ್ ಆಫ್ ಲಿವರ್, ಲಂಗ್ಸ್, ಸ್ಕಿನ್ ಇನ್ ಎಕ್ಸ್ಕ್ರೀಷನ್. ಈ ಕ್ವಶನ್ ಅನ್ನ ಬೇರೆ ತರ ಕೇಳ್ಬೋದು ಮಕ್ಕಳೇ. ಫಾರ್ ಎಕ್ಸಾಂಪಲ್, ಎಕ್ಸ್ಪ್ಲೈನ್ ಆರ್ ಯು ಕ್ಯಾನ್ ಸೇ ಡಿಸ್ಕ್ರೈಬ್ ದ ರೋಲ್ ಆಫ್ ಅದರ್ ಆರ್ಗನ್ಸ್ ಇನ್ ಎಕ್ಸ್ಕ್ರೀಷನ್.
ಅವಾಗ ನಿಮಗೆ ಗೊತ್ತಿರಬೇಕು ಸ್ಕಿನ್, ಲಿವರ್ ಮತ್ತು ಯಾವುದು ಲಂಗ್ಸ್ಗಳು ಕೂಡ ಎಕ್ಸ್ಕ್ರೀಷನಲ್ಲಿ ಹೆಲ್ಪ್ ಮಾಡತ್ತೆ ಅಂತ. ಬಟ್ ಅವರೇ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟು ಅದರದ್ದು ಫಂಕ್ಷನ್ ರೋಲ್ ಕೇಳ್ತಾ ಇದ್ರೆ ಬರಿಬೇಕಾಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ಚಾಪ್ಟರ್ ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್. ಇದು ತುಂಬ ಸಿಂಪಲ್ ಆಗಿರೋ ಚಾಪ್ಟರ್ ಅಲ್ವಾ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎ ಆ್ಯಂಡ್ ಐ ಬ್ಯಾಂಡ್, ಅನೈಸೋಟ್ರಾಪಿಕ್ ಆ್ಯಂಡ್ ಐಸೋಟ್ರೋಪಿಕ್ ಬ್ಯಾಂಡ್ ಪ್ರೆಸೆಂಟ್ ಇನ್ ಮಯೋಫೈಬ್ರಿಲ್. ಅದಾದಮೇಲೆ ಬಿ ಕ್ವಶನಲ್ಲಿ ದೇ ಹ್ಯಾವ್ ಗಿವನ್ ಫ್ಯೂ ಪಾರ್ಟ್ಸ್ ಇನ್ ಅವರ್ ಬಾಡಿ. ವಿ ಹ್ಯಾವ್ ಟು ಮೆನ್ಷನ್ ದ ಟೈಪ್ ಆಫ್ ಜಾಯಿಂಟ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದೆಮ್. ಕಂಪ್ಲೀಟ್ ಆಗಿ ಓದ್ಕೊಂಬಿಡಿ. ಮೇನ್ಲಿ ವಿ ಆರ್ ಕ್ಲಾಸಿಫೈಯಿಂಗ್ ದ ಜಾಯಿಂಟ್ಸ್ ಇನ್ ಟು 3 types: ಫೈಬ್ರಸ್, ಕಾರ್ಟಿಲಾಜಿನಸ್ ಅಂಡ್ ಸೈನೋವಿಯಲ್. ಫೈಬ್ರಸ್ ಎಲ್ಲಿರುತ್ತೆ, ಕಾರ್ಟಿಲಾಜಿನಸ್ ಎಲ್ಲಿರುತ್ತೆ, ಏನು ಕೆಲಸ ಮಾಡುತ್ತೆ? ಫೈಬ್ರಸ್ಗಳು ದೇ ಡು ನಾಟ್ ಶೋ ಮೂಮೆಂಟ್. ಕಾರ್ಟಿಲಾಜಿನಸ್ ದೇ ಶೋ ಲಿಮಿಟೆಡ್ ಮೂಮೆಂಟ್, ಸ್ವಲ್ಪ ಬೆಂಡಿಂಗ್ ಮತ್ತು ಸ್ಟ್ರೆಚಿಂಗಿಗೆ ಹೆಲ್ಪ್ ಮಾಡುತ್ತೆ. ಸೈನೋವಿಯಲ್ ಜಾಯಿಂಟ್ಸ್ ಏನು ಮಾಡುತ್ತೆ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಶೋಯಿಂಗ್ ಲಾರ್ಜ್ ಮೂಮೆಂಟ್, ಹೆಲ್ಪ್ಸ್ ಇನ್ ಲೋಕೋಮೋಷನ್ ಅಲ್ವಾ. ಸೊ ಆ ಸೈನೋವಿಯಲ್ ಅಲ್ಲಿ ಮತ್ತೆ 5 ಥರ ಜಾಯಿಂಟ್ಸ್ಗಳಿರುತ್ತೆ, ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದರೆ ಎನಿ ಕ್ವಶನ್ ದೇ ಆರ್ ಆಸ್ಕಿಂಗ್ related to joint you are able to answer. List any 3 differences between actin and myosin. Explain the structure of actin filament. Okay, actin filament. And what are myofibrils? Name any 2 important proteins present in myofibrils. ಮತ್ತೆ ನೋಡಿ, ಈ 3 ಕ್ವಶನ್ನಲ್ಲಿ ನೀವು ಕರೆಕ್ಟಾಗಿ ಆ್ಯಕ್ಟಿನ್ ಮತ್ತು ಮಯೋಸಿನನ್ನು ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ಟಿದ್ರೆ ಮಯೋಫೈಬ್ರಿಲ್ಸ್ಗಳನ್ನು ಎಲ್ಲದಕ್ಕೂ ಆನ್ಸರ್ ಮಾಡ್ಬೋದು. ಆ್ಯಕ್ಟಿನ್ ಮತ್ತು ಮಯೋಸಿನ್ ಇಲ್ಲೇ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್ ಪ್ರೆಸೆಂಟ್ ಇನ್ ದೆಮ್. ಮಯೋಫೈಬ್ರಿಲ್ಸ್ ಅಂತ ಹೇಳಿದ್ರೆ ಏನಾಗಿರುತ್ತೆ? ಸೊ ದೀಸ್ ಆರ್ ನಥಿಂಗ್ ಬಟ್ ದ ಪ್ಯಾರಲಲಿ ಅರೇಂಜ್ಡ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಮಸಲ್ ಫೈಬರ್. ಕ್ಲಿಯರಾಗಿ ಬರಿಬೋದು. ಎಕ್ಸ್ಪ್ಲೈನ್ ದ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ. 5 ಮಾರ್ಕ್ ಕೇಳ್ತಾರೆ. ಮಸಲ್ ಕಾಂಟ್ರಾಕ್ಷನ್ 3 to 5 ಮಾರ್ಕ್. 5 ಮಾರ್ಕ್ ಕೇಳೋ ಚಾನ್ಸ್ ಇರುತ್ತೆ. ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಕಾರ್ಡಿಯಾಕ್ ಮಸಲ್ಸ್ ಅಂಡ್ ಸ್ಕೆಲಿಟಲ್ ಮಸಲ್. Mention 3 types of cellular movements in human body with an example. Amoeboid, ciliary and muscular movement ಬರೆದು ಎಕ್ಸಾಂಪಲ್ ಬರಿಬೇಕು. Enlist the following. 3 types of ribs. 2 ಕೇಳಿದ್ದಾರೆ. 3 types of ribs ಯಾವ್ಯಾವುದು, ಜೊತೆಗೆ ಟೈಪ್ಸ್ ಆಫ್ ವರ್ಟಿಬ್ರೆ. 5 ಮಾರ್ಕ್ ಕೇಳ್ತಾ ಇದ್ದಾರೆ. ಸೊ ಟೈಪ್ಸ್ ಆಫ್ ವರ್ಟಿಬ್ರೆಗಳನ್ನ ಲಿಸ್ಟ್ ಮಾಡಬೇಕು, ಜೊತೆಗೆ ರಿಬ್ಸ್ ಟೈಪ್ಸ್ಗಳನ್ನು ಕೂಡ ಮೆನ್ಷನ್ ಮಾಡಬೇಕು. ಎಕ್ಸ್ಪ್ಲೈನ್ ದ ಕಾಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಮಯಸ್ಥೇನಿಯಾ ಗ್ರೇವಿಸ್ ಅಂಡ್ ಆರ್ಥ್ರೈಟಿಸ್, ಫೈನಲಿ ಗೌಟ್. ಅವರೇ ಡಿಸೀಸ್ಗಳನ್ನ ಕೊಟ್ಟಿದ್ದಾರೆ, ಸಿಂಪ್ಟಮ್ಸ್ಗಳನ್ನ ಬರೀಬೇಕು ಇವಾಗ ನಾವು. ಓಕೆನಾ? ಸೊ ನೆಕ್ಸ್ಟ್ ಚಾಪ್ಟರ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. 2 ಡಯಾಗ್ರಾಮ್ಸ್ಗಳಿದೆ, ಅದರ ಮತ್ತೆ ಇನ್ನೊಂದು ಮೆಕ್ಯಾನಿಸಮ್ ಇದೆ. ಮೆಕ್ಯಾನಿಸಮ್ ಯಾವುದಪ್ಪ ಅಂತ ಹೇಳಿದ್ರೆ ಜನರೇಷನ್ ಆ್ಯಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸಸ್, ಆ ಒಂದು ಕಾನ್ಸೆಪ್ಟು. ಇನ್ನೊಂದು ನ್ಯೂರಾನ್ ಡಯಾಗ್ರಾಮ್, ಇನ್ನೊಂದು ಹ್ಯೂಮನ್ ಬ್ರೈನ್. ಹ್ಯೂಮನ್ ಬ್ರೈನಲ್ಲಿ ಬರೋ ಎಲ್ಲ ಪಾರ್ಟ್ಸ್ಗಳು ಮತ್ತು ಅವುಗಳ ಫಂಕ್ಷನ್ಸ್ ಗೊತ್ತಿರಬೇಕು. ಅಬ್ಸರ್ವ್ ಮಾಡಿ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಆಕ್ಸಾನ್, ಟರ್ಮಿನಲ್ ಆ್ಯಂಡ್ ಸಿನಾಪ್ಸ್ and label the following parts: presynaptic membrane, synaptic cleft. ಡೈರೆಕ್ಟ್ ಆಗಿ ಇಷ್ಟನ್ನೇ ಕೇಳ್ಬೋದು ಅವರು. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಆಕ್ಸಾನ್, ಟರ್ಮಿನಲ್ ಅಂಡ್ ಸಿನಾಪ್ಸ್ ಅಂತ ಕೇಳಿದ್ರೆ ಆ ಡಯಾಗ್ರಾಮ್ ಬರ್ತಿರ್ಬೇಕು. ವೆರ್ ಯು ಆರ್ ರೈಟಿಂಗ್ ದ ಬ್ಲಾಬ್, ಲೈಕ್ ದ ಲಾಸ್ಟ್ ಪಾರ್ಟ್ ಸಿನಾಪ್ಟಿಕ್ ನಾಬ್ ಇರುತ್ತಲ್ಲ, ಅಲ್ಲಿ ಪ್ರೀಸಿನಾಪ್ಟಿಕ್, ಪೋಸ್ಟ್ ಸಿನಾಪ್ಟಿಕ್ ಮತ್ತು ಸಿನಾಪ್ಟಿಕ್ ಕ್ಲೆಫ್ಟನ್ನು ಮೆನ್ಷನ್ ಮಾಡಿ, ಒಳಭಾಗದಲ್ಲಿ ಸಿನಾಪ್ಟಿಕ್ ವೆಸಿಕಲ್ಸ್ಗಳು ಮತ್ತು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆ್ಯಂಡ್ ಆಲ್ಸೋ ದ ರೆಸೆಪ್ಟಾರ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಪೋಸ್ಟ್ ಸಿನಾಪ್ಟಿಕ್ ಮೆಮರಿ ಎಲ್ಲವನ್ನು ಮೆನ್ಷನ್ ಮಾಡಬೇಕಾಗುತ್ತೆ 5 ಮಾರ್ಕ್ಗೆ. ನೇಮ್ ದ ಡಿವಿಷನ್ಸ್ ಆಫ್ ಹ್ಯೂಮನ್ ನ್ಯೂರಲ್ ಸಿಸ್ಟಮ್. ಎಕ್ಸ್ಪ್ಲೈನ್ ದ ಕಾಂಪೊನೆಂಟ್ಸ್ ಆಫ್ ಈಚ್ ಡಿವಿಷನ್. ಇದೇ ಕ್ವಶನನ್ನು ಸ್ಪ್ಲಿಟ್ ಮಾಡಿ 2 to 3 ಮಾರ್ಕ್ಗೆ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ನೇಮ್ ದ ಡಿವಿಷನ್ಸ್ ಆಫ್ ಲೈಕ್ ಅ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ ಬರೋ ಡಿವಿಷನ್ಸ್ ಬರೀರಿ. ಸೊ ರೈಟ್ ದ ಡಿವಿಷನ್ಸ್ ಆಫ್ ಆಟೋನಾಮಿಕ್ ನ್ಯೂರಲ್ ಸಿಸ್ಟಮ್ ವಿತ್ ದೇರ್ ಸಿಗ್ನಿಫಿಕೆನ್ಸ್ ಆರ್ ಫಂಕ್ಷನ್, ಈ ಥರ. ಸೊ ಕಂಪ್ಲೀಟಾಗಿ 5 ಮಾರ್ಕ್ಗೆ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಕಂಪ್ಲೀಟ್ ನ್ಯೂರಲ್ ಸಿಸ್ಟಮ್ ಡಿವಿಷನನ್ನು ಯು ಕ್ಯಾನ್ ರೈಟ್ ಎನಿ ಒನ್ ಆಫ್ ದೆಮ್ ದೇ ಆರ್ ಆಸ್ಕಿಂಗ್ ವಿತ್ ಇನ್ ದ್ಯಾಟ್. ನೆಕ್ಸ್ಟ್, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ನ್ಯೂರಾನ್. ಎಕ್ಸ್ಪ್ಲೈನ್ ಕೆಮಿಕಲ್ ಸಿನಾಪ್ಸ್. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸಿಜೈಟಲ್ ಸೆಕ್ಷನ್ ಆಫ್ ಹ್ಯೂಮನ್ ಬ್ರೈನ್. ಹ್ಯೂಮನ್ ಬ್ರೈನ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನ್ಯೂರಾನ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೇಮ್ ದ 3 cranial meninges and mention their functions. ಅಂದರೆ ಎಲ್ಲದೂ ಕೂಡ ಫಂಕ್ಷನ್ ಬೇರೆ ಬೇರೆ ಇಲ್ಲ, ಎಲ್ಲ ಫಂಕ್ಷನ್ಗಳು ಒಂದೇನೆ. ಪ್ರೊಟೆಕ್ಟಿಂಗ್ ದ ಬ್ರೈನ್ ಆ್ಯಂಡ್ ದ ಸ್ಪೈನಲ್ ಕಾರ್ಡ್ ಆ್ಯಂಡ್ ಆಲ್ಸೋ ಆ್ಯಕ್ಟ್ಸ್ ಆಸ್ ಶಾಕ್ ಅಬ್ಸಾರ್ಬರ್. ಸೊ ಆ್ಯಂಡ್ ಪ್ರೊಟೆಕ್ಟಿಂಗ್ ದ ಬ್ರೈನ್ ಫ್ರಮ್ ದ ಎಕ್ಸ್ಟರ್ನಲ್ ಶಾಕ್. ಓಕೆ, ಸೊ ಅದಾದಮೇಲೆ ಎಕ್ಸ್ಪ್ಲೈನ್ ಪೋಲರೈಸ್ಡ್ ಸ್ಟೇಟ್ ಆಫ್ ನ್ಯೂರಲ್ ಮೆಮ್ಬ್ರೇನ್. ಪೋಲರೈಸ್ಡ್ ಸ್ಟೇಟ್, ಪೋಲರೈಸ್ಡ್, ಡಿಪೋಲರೈಸ್ಡ್ ಆ್ಯಂಡ್ ರೀಪೋಲರೈಸ್ಡ್ ಅಲ್ವಾ. ಡಿಪೋಲರೈಸ್ಡ್ ಅಲ್ಲಿ ಆಕ್ಷನ್ ಪೊಟೆನ್ಷಿಯಲ್ ಕ್ರಿಯೇಟ್ ಆಗಿರುತ್ತೆ. ಪೋಲರೈಸ್ಡ್ ಸ್ಟೇಟಲ್ಲಿ ಏನಾಗಿರುತ್ತೆ, ಎಂಟೈರ್ ಮೆಂಬ್ರೇನ್ ನೇಚರ್ ಏನಾಗಿರುತ್ತೆ.
ಸೊ ಅಲ್ಲಿ ನೀವು ಬರಿತಾ ಹೋಗ್ತೀರಾ ಇಂಪರ್ಮಿಯಬಲ್ ಟು ಸೋಡಿಯಂ, permeable to potassium, and almost impermeable to the negatively charged proteins which are present within the exoplasm. ಹೊರಗಡೆ ಹೋಗೋದಕ್ಕಾಗಲ್ಲ. ಸೊ ದ ಪೊಲಾರಿಟಿ ಏನಾಗಿರುತ್ತೆ ಔಟ್ಸೈಡ್ ದ ಮೆಂಬ್ರೇನ್, ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ ಅಲ್ಲಿ ಪಾಸಿಟಿವ್ ಇರುತ್ತೆ, ಒಳಭಾಗದಲ್ಲಿ ನೆಗೆಟಿವ್ ಇರುತ್ತೆ. ದಟ್ ಕ್ರಿಯೇಟ್ಸ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಲ್ವಾ, ಅಯಾನಿಕ್ ಗ್ರೇಡಿಯಂಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಈ ಥರ ಎಲ್ಲ ಬರೀಬೇಕು. ಸೊ ಲಿಸ್ಟ್ ದ ಪಾರ್ಟ್ಸ್ ಆಫ್ ಹೈನ್ ಬ್ರೈನ್, ರೈಟ್ ದೇರ್ ಫಂಕ್ಷನ್ಸ್ ಆಫ್ ಈಚ್. ಸೊ ಪಾನ್ಸ್ ವೆರೋಲಿ, ಮೆಡುಲಾ ಅಬ್ಲಂಗೇಟಾ, ಸೆರೆಬೆಲ್ಲಮ್, ಮೂರನ್ನ ಮೆನ್ಷನ್ ಮಾಡಿ ಅದ್ರದ್ದು ಫಂಕ್ಷನ್ ಬರೀಬೇಕು. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಸೋಡಿಯಂ ಇನ್ ದ ಜನರೇಷನ್ ಆಫ್ ಆಕ್ಷನ್ ಪೊಟೆನ್ಷಿಯಲ್. ಈಗ ಇದ್ರ ಬಿಟ್ಟರೆ ಹ್ಯೂಮನ್ ಬ್ರೈನಲ್ಲಿ ಬೇರೆ ಪಾರ್ಟ್ಸ್ಗಳಿದೆ. ಈಗ ಹೈಪೋಥ್ಯಾಲಮಸ್ ಫಂಕ್ಷನ್ನ ಕೇಳ್ಬೋದು. ಅದನ್ನೇ ನೋಡಿ ಕ್ವಶನಲ್ಲಿ ಯಾವ ಥರ, ವಾಟ್ ಆರ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಫೋರ್ ಬ್ರೈನ್, ರೈಟ್ ದೇರ್ ಫಂಕ್ಷನ್, ಅವುಗಳ ಫಂಕ್ಷನ್ ಬರೀರಿ, ಈ ಥರ ಕೇಳ್ಬೋದು. ಹಿಪ್ಪೋ ಕ್ಯಾಂಪಸ್ ಅಂದ್ರೇನು, ಅಂದರೆ ಹಿಪ್ಪೋ ಕ್ಯಾಂಪಸ್, ಅಮೈಗ್ಡಾಲ, ಅದೆಲ್ಲ ನೀವು ಆಲ್ಮೋಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳೋ ಕ್ವಶನ್ಗಳಾಗಿರುತ್ತೆ. ಬಟ್ ಯು ಶುಡ್ ರಿಮೆಂಬರ್. ಓಕೆ, ನೆಕ್ಸ್ಟ್ ಚಾಪ್ಟರ್, ಲಾಸ್ಟ್ ಚಾಪ್ಟರ್ ಆಫ್ ಯುವರ್ ಕ್ಲಾಸ್ 11, ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್. ಈ ಚಾಪ್ಟ್ರಿಂದ ಎಲ್ಲ ಹಾರ್ಮೋನ್ಸ್ಗಳು ಒಂದು ಟ್ಯಾಬ್ಯುಲರ್ ಕಾಲಮ್ ಹಾಕಿ ಅಂತ ಯಾವಾಗಲೂ ಹೇಳಿರ್ತೀವಿ. ಜಸ್ಟ್ ಮೇಕ್ ಎ ಟ್ಯಾಬ್ಯುಲರ್ ಕಾಲಮ್. ಐ ಗೆಸ್ ಯು ಹ್ಯಾವ್ ಆಲ್ರೆಡಿ ಮೇಡ್ ಇಟ್, ರೈಟ್? ಒಂದು ಟ್ಯಾಬ್ಯುಲರ್ ಕಾಲಮ್, ಫಸ್ಟ್ ಕಾಲಮಲ್ಲಿ ಎಲ್ಲ ಗ್ಲ್ಯಾಂಡ್ಸ್ಗಳು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು. ಸೆಕೆಂಡ್ ಕಾಲಮಲ್ಲಿ ದೇರ್ ಸೆಕ್ರೀಷನ್ಸ್, ಯಾವ ಹಾರ್ಮೋನ್ಸ್ಗಳು ಸೆಕ್ರೆಟ್ ಆಗುತ್ತೆ. ಥರ್ಡ್ ಕಾಲಮಲ್ಲಿ ದೇರ್ ಫಂಕ್ಷನ್ಸ್. ಫೋರ್ತ್ ಕಾಲಮಲ್ಲಿ ಇಫ್ ದೇ ಇನ್ಕ್ರೀಸ್ ಆರ್ ಡಿಕ್ರೀಸ್, ಹೈಪೋ ಸೆಕ್ರೀಷನ್ ಆರ್ ಹೈಪರ್ ಸೆಕ್ರೀಷನ್, ಹೈಪರ್ ಇನ್ಕ್ರೀಸ್ ಆದರೆ, ಹೈಪೋ ಡಿಕ್ರೀಸ್ ಆದರೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಕಾಸ್ ಆಗುತ್ತೆ, ಸಿಂಪ್ಟಮ್ಸ್ಗಳು ಕಾಸ್ ಆಗುತ್ತೆ, ಡಿಸೀಸ್ ಬರುತ್ತೆ ಅಂತ ಬರೆದಿಟ್ಕೊಂಡಿರ್ಬೇಕು. ಓಕೆನಾ? ಇದಿಷ್ಟು ಎಂಟೈರ್ ಚಾಪ್ಟರ್ ಅಷ್ಟೇ. ಅದರಲ್ಲಿ ಲಿಸ್ಟ್ ದ ಹಾರ್ಮೋನ್ಸ್ ಸೆಕ್ರೀಟೆಡ್ ಬೈ ಆಂಟೀರಿಯರ್ ಲೋಬ್ ಆಫ್ ಪಿಟ್ಯೂಟರಿ ಆ್ಯಂಡ್ ಸ್ಟೇಟ್ ಒನ್ ಫಂಕ್ಷನ್ ಆಫ್ ದೆಮ್. 5 ಮಾರ್ಕ್ಗೆ ಆಂಟೀರಿಯರ್ ಲೋಬ್ ಆಫ್ ಪಿಟ್ಯೂಟರಿ ಅಂತ ಕೇಳಬಹುದು, ಇಲ್ಲ ಅಡಿನೋ ಹೈಪೋಫೈಸಿಸ್ ಅಂತ ಕೇಳಬಹುದು. ಕನ್ಫ್ಯೂಸ್ ಮಾಡ್ಕೊಬೇಡಿ. ಅಡಿನೋ ಹೈಪೋಫೈಸಿಸ್, ಆಂಟೀರಿಯರ್ ಲೋಬ್ ಆಫ್ ಪಿಟ್ಯೂಟರಿ, ಆಲ್ಮೋಸ್ಟ್ ಇವಾಗ ಅದರಿಂದ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ಗಳು ಒಂದೇ ಆಗಿರುತ್ತೆ. ಯು ಶುಡ್ ರಿಮೆಂಬರ್. ಆ ಥರ ಅಡಿನೋ ಹೈಪೋಫೈಸಿಸ್ ಕೇಳಿದಾಗಲೂ ಇದೆ ಅಂತ ನೆನ್ಪಿಟ್ಕೊಂಡು ಬರೀಬೇಕು. ನೇಮ್ ದ ಡಿಸಾರ್ಡರ್ ಕಾಸ್ಡ್ ಬೈ ದ ಡೆಫಿಷಿಯನ್ಸಿ ಆಫ್ ದ ಫಾಲೋಯಿಂಗ್ ಹಾರ್ಮೋನ್. ಇಂಡೈರೆಕ್ಟ್ ಆಗಿ ನಾನು ನಿಮ್ಗೆ ಹೇಳ್ಬೋದಿತ್ತು ಏನಂತ, ಎಲ್ಲ ಹಾರ್ಮೋನ್ಸ್ಗಳು ಎಲ್ಲ ಡಿಫಿಷಿಯನ್ಸಿ ಆದರೆ, ಯಾವ್ಯಾವ ಹಾರ್ಮೋನ್ಸ್ಗಳು ಡಿಫಿಷಿಯೆಂಟ್ ಆದರೆ ಏನು ಕಾಸ್ ಆಗುತ್ತೆ ಅಂತ. ಅದನ್ನು ಸಪ್ರೇಟಾಗಿ ಕೇಳ್ತಾರೆ ಕ್ವಶನನ್ನು. ಥೈರಾಕ್ಸಿನ್, ಇನ್ಸುಲಿನ್ ಮತ್ತು ಗ್ರೋತ್ ಹಾರ್ಮೋನ್ ಡೆಫಿಷಿಯೆಂಟ್ ಆದರೆ ಇಲ್ಲಿ ಸಿಂಪಲಾಗಿ ಬರೀತಾರೆ ಎನಿ ಒನ್ ಆಫ್ ದೆಮ್. ಗಾಯ್ಟರ್, ಇಲ್ಲಿ ಡಯಾಬಿಟೀಸ್ ಮತ್ತು ಡಾಫಿಸಮ್, ಈ ಥರ. ಎಕ್ಸ್ಪ್ಲೈನ್ ಹಾರ್ಮೋನ್ಸ್ ಆಫ್ ಫೈಟ್ ಆ್ಯಂಡ್ ಫ್ಲೈಟ್. ಅಡ್ರಿನಲ್ ಮತ್ತು ನಾರ್ ಅಡ್ರಿನಲಿನ್ ಹಾರ್ಮೋನ್ಸ್ಗಳ ಬಗ್ಗೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ಬರೀಬೇಕು. ಯಾವಾಗ ಪ್ರೊಡ್ಯೂಸ್ ಆಗುತ್ತೆ, ಯಾವ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ನಮ್ಮ ಬಾಡಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಆ ಟೈಮಲ್ಲಿ ಅಂತ ಹೇಳಿ. ಮೆನ್ಷನ್ 3 ಲೇಯರ್ಸ್ ಆಫ್ ಅಡ್ರಿನಲ್ ಕಾರ್ಟೆಕ್ಸ್ ಆ್ಯಂಡ್ ಕಾರ್ಟಿಕಾಯ್ಡ್ ಆ್ಯಂಡ್ ದ ಕಾರ್ಟಿಕಾಯ್ಡ್ ಸೆಕ್ರೀಟೆಡ್ ಬೈ ದೆಮ್. ದ ಹಾರ್ಮೋನ್ಸ್ ವಿಚ್ ಆರ್ ಸೆಕ್ರೀಟೆಡ್ ಬೈ ದ ಅಡ್ರಿನಲ್ ಕಾರ್ಟೆಕ್ಸ್ ಆರ್ ಕಾರ್ಟಿಕಾಯ್ಡ್ಸ್. ಅವುಗಳ ಫಂಕ್ಷನ್ನ ಬರೀಬೇಕಾಗಿರುತ್ತೆ. ಫಂಕ್ಷನ್ ಕೇಳಿಲ್ಲ, ಜಸ್ಟ್ ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ಥೈರೋಕ್ಯಾಲ್ಸಿಟೋನಿನ್ ಮತ್ತು ಪ್ಯಾರಾಥಾರ್ಮೋನ್ ಪ್ಲೇ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಕ್ಯಾಲ್ಸಿಯಂ ಬ್ಯಾಲೆನ್ಸ್ ಇನ್ ದ ಬಾಡಿ. ಜಸ್ಟಿಫೈ ದ ಸ್ಟೇಟ್ಮೆಂಟ್ ಆರ್ ಕಮೆಂಟ್ ಆನ್ ಇಟ್. ಥೈರೋಕ್ಯಾಲ್ಸಿಟೋನಿನ್, TCT, produced by thyroid gland, that is a hypocalcemic, but parathormone is a hypercalcemic, increases the calcium level in the blood and bone. The pineal gland was commonly called third eye. Justify the statement. ಯಾವ ಹಾರ್ಮೋನ್, ಮೆಲಟೋನಿನ್, ಮತ್ತು ಯಾಕೆ ಅದನ್ನು ಥರ್ಡ್ ಐ ಅಂತ ಕರಿತೀವಿ? 24 ಡಯೂರ್ನಲ್ ಆರ್ 24 ಅವರ್ ರಿದಮ್ ಹಾರ್ಮೋನ್. ಯಾಕೆ? ಪಿಗ್ಮೆಂಟೇಷನ್, ಮೆನಿಸ್ಟ್ರಿಯೇಷನ್, ಬ್ರೀದಿಂಗ್ ಆಗಿರ್ಬೋದು, ಡಿಫೆನ್ಸ್ ಕೆಪಬಿಲಿಟಿ, ಸ್ಲೀಪ್ ವೇಕ್ ಸೈಕಲ್, ಅದರೆಲ್ಲ ಬರೀಬೇಕು. ಮಾನಿಟರ್ ಮಾಡ್ತಾ ಇರುತ್ತೆ ಅಂತ. ರೈಟ್ ಅ ನೋಟ್ ಆನ್ ಥೈಮಸ್ ಗ್ಲ್ಯಾಂಡ್. ಥೈಮೋಸಿನ್ಸ್ ಬರೆದು ಅದು ಟಿ ಸೆಲ್ಸ್ಗಳು ಡಿಫ್ರೆನ್ಷಿಯೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ವಾಟ್ ಈಸ್ ದಟ್ ಸೆಲ್ ಮಿಡಿಯೇಟೆಡ್ ಇಮ್ಯುನಿಟಿ ಅಂತ ಬರೀಬೇಕು. ಇಂಡೈರೆಕ್ಟ್ಲಿ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಬಿ ಲಿಂಫೋಸೈಟ್ಸ್, ಆಂಟಿಬಾಡೀಸ್, ಹ್ಯೂಮರಲ್ ಇಮ್ಯುನಿಟಿ. ನೇಮ್ ದ ಹಾರ್ಮೋನ್ಸ್ ರಿಲೀಸ್ಡ್ ಬೈ ದ ಪಾರ್ಸ್ ನರ್ವೋಸಾ. ದಿಸ್ ಇಸ್ ನಥಿಂಗ್ ಬಟ್ posterior pituitary. You know that it's never going to synthesize any hormones. It's just storing or reserving, releasing hormone produced by the hypothalamus. Mention their functions. ಹಾರ್ಮೋನ್ಸ್ಗಳು ಯಾವುದು ಅಂತ ಬರೀಬೇಕು. ವ್ಯಾಸೋಪ್ರೆಸಿನ್ ಆ್ಯಂಡ್ ದ ಆಕ್ಸಿಟೋಸಿನ್, ಅದರದ್ದು ಫಂಕ್ಷನ್ ಬರೀಬೇಕಾಗುತ್ತೆ. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಡಿಫ್ರೆಂಟ್ ಎಂಡೋಕ್ರೈನ್ ಸೆಲ್ಸ್ ಪ್ರೆಸೆಂಟ್ ಇನ್ ಗ್ಯಾಸ್ಟ್ರಿಕ್ ಟ್ರ್ಯಾಕ್ಟ್, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್, GITಯಲ್ಲಿ ಬರೋ ಆ ಎಲ್ಲ 4 ಏನಿದೆ ಹಾರ್ಮೋನ್ಸ್ಗಳು, ಸೆಕ್ರೀಷನ್ಸ್ಗಳು, ಅದನ್ನು ಬರೀಬೇಕಾಗುತ್ತೆ. ಸೆಕ್ರೀಷನ್ಸ್. ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಹಾರ್ಮೋನಲ್ ಆ್ಯಕ್ಷನ್ ಬೈ ಟೇಕಿಂಗ್ ಎನ್ ಎಕ್ಸಾಂಪಲ್. ಲಾಸ್ಟಲ್ಲಿದೆ ಡಯಾಗ್ರಾಮ್, ವಿತ್ ಡಯಾಗ್ರಾಮ್, ಅದನ್ನು ಮೆನ್ಷನ್ ಮಾಡಿದ್ರೆ ಇನ್ನೂ ಒಳ್ಳೆಯದು, ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಓಕೆನಾ? ಸಿ,
ಇದೆಲ್ಲ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಕ್ಕಳೇ ಫಾರ್ ಯುವರ್ ಕ್ಲಾಸ್ 11 ಬಯಾಲಜಿ. ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು. ಅಕಸ್ಮಾತ್ ಆನ್ಸರ್ ಸಿಗಲಿಲ್ಲ ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮ್ಯಾರಥಾನಲ್ಲಿ ನಿಮಗೆ ಆ ಎಲ್ಲ ಆನ್ಸರ್ಸ್ಗಳು ಸಿಗುತ್ತೆ, ಅದನ್ನು ಅಟೆಂಡ್ ಮಾಡಿ. ಆ್ಯಂಡ್ ಪ್ಲೀಸ್ ಟ್ರೈ ಟು ರೆಕಗ್ನೈಸ್ ಲೈಕ್ ಮೇಯ್ನ್ ಆಗಿ ಆ ಪರ್ಟಿಕ್ಯುಲರ್ ಡಯಾಗ್ರಾಮ್ಸ್ಗಳನ್ನು, ಆ ಡಯಾಗ್ರಾಮ್ ರಿಲೇಟೆಡ್ ಲೇಬಲ್ಸ್ಗಳೇನಿರುತ್ತೆ ಆ ಎಲ್ಲ ಫಂಕ್ಷನ್ಸ್ಗಳನ್ನ ಓದ್ಕೊಳ್ಳಿ. ಅದನ್ನೊಂದು ತಿಳ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಬಯಾಲಜಿಲಿ ಅರ್ಧ ನೀವು ಮಾಸ್ಟರ್ ಮಾಡ್ದ ಹಾಗೆ. ಡಯಾಗ್ರಾಮ್ಸ್, ಲೇಬಲ್ ಆ್ಯಂಡ್ ದೇರ್ ಫಂಕ್ಷನ್ ಮತ್ತು ಕಾನ್ಸೆಪ್ಟ್ಗಳನ್ನ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಸೆಗ್ಮೆಂಟಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್. ಬೈ ಬಾಯ್.